ನಮಸ್ಕಾರ. ಅರ್ಲಿಕಟ್ಟೆಯ ಮತ್ತೊಂದು ಹೊಸ ಎಪಿಸೋಡ್ಗೆ ಹೊಸ ವಿಷಯದೊಂದಿಗೆ. ಅದಕ್ಕೂ ಮುಂಚೆ ದಯವಿಟ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಎನ್ಕರೇಜಸ್. ಕನ್ನಡಕ್ಕೆ ಹೊಸ ಕಂಟೆಂಟ್ ಯಾವಾಗ್ಲೂ ಕೊಡೋ ರೆಡಿನೆಸ್ ಅಲ್ಲಿ ಅರ್ಲಿಕಟ್ಟೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಅಗೇನ್. ಇವತ್ತಿನ ವಿಶೇಷವಾದ ಚರ್ಚೆ, ಬಾಗರು ಒಂದೊಳ್ಳೆ ನಿದ್ದೆ ಮಾಡೋಣ ಅಂತ ಒಂದು ಟೈಟಲ್ ನಾನ್ ಕೊಡ್ತಾ ಇದ್ದೀನಿ. ಬಟ್ ಆಕ್ಚುಲಿ ಇವತ್ತು ವೈ ವಿ ಸ್ಲೀಪ್ ಅಂಡ್ ಅನ್ಲಾಕಿಂಗ್ ದ ಪವರ್ ಆಫ್ ಸ್ಲೀಪ್ ಅಂತ ಮ್ಯಾಥ್ಯೂ ವಾಕರ್ ಅನ್ನೋ ಸೈಂಟಿಸ್ಟ್, ಸ್ಲೀಪ್ ಸೈಂಟಿಸ್ಟ್, ಅವ್ರು ಬರ್ದಿರೋಂತಹ ಬುಕ್ ಬಗ್ಗೆ ಒಂದು ಚಿಕ್ಕ ಹಾಗೂ ವಿಶಿಷ್ಟವಾದ ಚರ್ಚೆ. ಮ್ಯಾಥ್ಯೂ ವಾಕರ್ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಅಲ್ಲಿ ಕೆಲವು ವರ್ಷಗಳು ಪ್ರಾಧ್ಯಾಪಕರಾಗಿದ್ರು. ಈಗ ನ್ಯೂರೋ ಸೈನ್ಸ್ ಹಾಗೂ ಸೈಕಾಲಜಿಯಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿನಲ್ಲಿ ಇದ್ದಾರೆ. ಅವರು ಇವಾಗ ಈ ಬರ್ದಿರೋ ಪುಸ್ತಕ ತುಂಬಾ ಫೇಮಸ್ ಆಯ್ತು. ಬಿಲ್ ಗೇಟ್ಸ್ ಕೂಡ ಈ ಪುಸ್ತಕನ ಎಲ್ರೂ ಓದ್ಲೇಬೇಕಾದಂತ ಪುಸ್ತಕ ಅಂತ ಹೇಳಿದ್ರು. ನಿದ್ದೆ ಬಗ್ಗೆ ಅಷ್ಟೊಂದು ದೊಡ್ಡ ಪುಸ್ತಕ ಯಾಕೆ, ಬಿಲ್ ಗೇಟ್ಸ್ ಕೂಡ ಯಾಕೆ ಈ ಪುಸ್ತಕನ ಹೊಗಳಿದ್ದು ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ಒಂದು, ಸುಮಾರು ಕಂಟ್ರಿಗಳಲ್ಲಿ ಕಡಿಮೆ ನಿದ್ದೆಯಿಂದ 2% GDP ಕಮ್ಮಿ ಆಗಿದೆ. ಹಲವಾರು ಅಭಿವೃದ್ಧಿಗೊಂಡ ರಾಷ್ಟ್ರಗಳಲ್ಲಿ, ಅಮೆರಿಕ, ಜರ್ಮನಿ, ಜಪಾನ್, ಈ ದೇಶಗಳಲ್ಲಿ ರಿಸರ್ಚ್ ಮಾಡಿದ್ದಾರೆ. ಕಮ್ಮಿ ನಿದ್ದೆಯಿಂದ 2% GDP ಕಮ್ಮಿ ಆಗಿದೆ ಅಂತ ಆ ರಿಸರ್ಚ್ ರಿಪೋರ್ಟ್ಸ್ ಇಂದ ಪ್ರೂವ್ ಆಗಿದೆ. ಎರಡನೇದು, ಎಲ್ಲೆಲ್ಲಿ 6 ಗಂಟೆಗಿಂತ ಕಮ್ಮಿ ಜನ ಎಂಪ್ಲಾಯೀಸ್ ನಿದ್ದೆ ಮಾಡ್ತಾರೋ ಅವರು ಜಾಸ್ತಿ ಸುಳ್ಳು ಹೇಳ್ಬೋದು ಅಥವಾ ಜಾಸ್ತಿ ಮೋಸ ಮಾಡ್ಬೋದು ಅನ್ನೋ ರಿಸರ್ಚ್. ಅಂದ್ರೆ ಇದೆಲ್ಲ ಊಹಾಪೋಹಗಳೆಲ್ಲ, ವಾಟ್ಸ್ಆಪ್ ಸುದ್ದಿ ಅಲ್ಲ, ಇದು ರಿಸರ್ಚ್ ಫೈಂಡಿಂಗ್ಸ್ ಇಂದ ಇದೆಲ್ಲ ಬಂದಿದೆ. ಹಾಗಾಗಿ ನಿದ್ದೆ ಅಂದ್ರೆ ಏನು, ಅದರ ಕ್ರಮ ಏನು, ವೈಜ್ಞಾನಿಕವಾಗಿ ನಿದ್ದೆ ಹೇಗೆ ಆರಂಭಗೊಳ್ಳುತ್ತೆ, ಕನಸು ಯಾಕೆ ಕಾಣ್ತೀವಿ ಅನ್ನೋ ಸಣ್ಣ ಪುಟ್ಟ ವಿಷಯಗಳ ದೊಡ್ಡ ಚರ್ಚೆ ಇವತ್ತು. ಹೇ ಸುಪ್ರೀತ್, ನಿದ್ದೆಯ ಒಂದು ಸಣ್ಣ ವ್ಯಾಕರಣ, ಅದ್ರ ಗ್ರಾಮರ್, ಯಾಕೆ ಮಲಗ್ತೀವಿ, ಯಾವ ತರ ನಿದ್ದೆಗಳಿದಾವೆ, ಸ್ಟಾರ್ಟ್ ಆಫ್. ಸೊ ಈ ಬುಕ್ ಅಲ್ಲಿ ಇದೊಂದು 400 ಪೇಜಿನ ಬುಕ್ ಇದೆ. ಒಂದು 20 ವರ್ಷದ ರಿಸರ್ಚ್ ನ ಕಾಮನ್ ಜನಕ್ಕೆ ಅರ್ಥ ಮಾಡಿಸೋ ರೀತಿನಲ್ಲಿ ಬರ್ದಿರೋದು. ಸೊ ಇಂಟ್ರೊಡಕ್ಷನ್ ಅಲ್ಲಿ ಅವರು ಹೇಳ್ತಾರೆ, ಈ ಬುಕ್ ಓದ್ತಾ ನಿಮಗೆ ಏನಾದ್ರು ನಿದ್ದೆ ಬಂದ್ರೆ ನನಗೇನ್ ಬೇಜಾರಾಗಲ್ಲ, ನಾನು ಅದನ್ನ ಈ ಬುಕ್ ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ. ಸೊ ಹಂಗೇನೆ ನಾವು ಈ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾ ನೀವು ಕೇಳಿಸ್ಕೊಂಡು ನಿಮಗೇನಾರ ನಿದ್ದೆ ಬಂದ್ರೆ ಅದನ್ನು ನಾವು ಬರೀ ಇದೊಂದಲ್ಲ, ಎಲ್ಲಾ ಎಪಿಸೋಡ್ಗೂ ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಿ, ಅದು ನಮ್ ಸಕ್ಸಸ್ ಅಂತ, ನಿಮಗೆ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ವಿ ಅಂತ. ಸೊ ಅದೇ ಇವರು ಮ್ಯಾಥ್ಯೂ ವಾಕರ್ ಅವ್ರದ್ದು ರಿಸರ್ಚ್ ಶುರು ಮಾಡಿದಾಗ ಒಂದು 2 ವರ್ಷ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡ್ತಿದ್ರು. ಏನು ಅಂದ್ರೆ ಡಿಮೆನ್ಷಿಯಾ ಇರುತ್ತಲ್ಲ, ಈಗ ವಯಸ್ಸಾಗ್ತಾ ಮರವೇ ಶುರು ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು, ಅದನ್ನ ಡಿಮೆನ್ಷಿಯಾ ಅಂತ ಕರೀತಾರೆ. ಸೊ ಆ ಡಿಮೆನ್ಷಿಯಾದಲ್ಲಿ ಬೇರೆ ತರದ ಡಿಮೆನ್ಷಿಯಾ ಇದೆ. ಅದ್ರಲ್ಲಿ ಒಂದು ಅಲ್ಝೈಮರ್ಸ್ ಡಿಸೀಸ್ ಅಂತ. ಸೊ ಅದು ಕಂಪ್ಲೀಟ್ ಮರ್ತೆ ಹೋಗ್ಬಿಡುತ್ತೆ, ಅವರಿಗೆ ಏನು ನೆನಪಿರೋದಿಲ್ಲ. ಆ ತರದ್ದು ಒಂದು ಕಂಡೀಷನ್ ಇವಾಗ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಅದೇ ತರದ್ದು ಬೇರೆ ಡಿಮೆನ್ಷಿಯಾಗಳಿದೆ. ಇವ್ರದ್ದು ರಿಸರ್ಚ್ ಇದ್ದಿದ್ದೇನು ಅಂದ್ರೆ ಸ್ಲೀಪ್ ಪ್ಯಾಟರ್ನ್, ಅಂದ್ರೆ ನಿದ್ದೆ ಹೆಂಗ್ ಮಾಡ್ತಾರೆ ಮನುಷ್ಯರು ಅನ್ನೋದನ್ನ ಅಬ್ಸರ್ವ್ ಮಾಡಿ ಯಾವ ತರದ ಡಿಮೆನ್ಷಿಯಾ ಇವ್ರು ಮುಂದೆ ಡೆವಲಪ್ ಮಾಡ್ಬೋದು ಅನ್ನೋದನ್ನ ಅವ್ರದ್ದು ರಿಸರ್ಚ್ ಟಾಪಿಕ್ ಆಗಿತ್ತು. ಆವಾಗ ಅವ್ರೇನ್ ಅನ್ಕೊಂಡ್ರು, 1-2 ವರ್ಷ ನಾನು ನಿದ್ದೆ ಬಗ್ಗೆ ರಿಸರ್ಚ್ ಮಾಡ್ತೀನಿ, ನಾನು ಎಲ್ಲಾ ಕ್ವಶನ್ ಆನ್ಸರ್ ಮಾಡ್ಬೋದು. ಏನು, ನಾವ್ ಯಾಕೆ ನಿದ್ದೆ ಮಾಡ್ತೀವಿ, ಏನಕ್ಕೆ ನಿದ್ದೆ ಅವಶ್ಯಕ ನಮ್ಗೆ, ನಿದ್ದೆದು ಏನೇನ್ ಬೆನಿಫಿಟ್ಸ್, ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ, ಅಂದ್ರೆ ಸಫಿಶಿಯಂಟ್ ಆಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ, ಇಂಥದಕ್ಕೆಲ್ಲ ಸೈಂಟಿಫಿಕ್ ಆನ್ಸರ್ಸ್. ಯಾಕಂದ್ರೆ ನಮಗೆ ಎಕ್ಸ್ಪೀರಿಯನ್ಷಿಯಲಿ ಗೊತ್ತು, ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮೂಡ್ ಸರಿ ಇರಲ್ಲ. ಇಂಥದೆಲ್ಲ ನಮಗೆ ಲೈಕ್ ಕಲೆಕ್ಟಿವ್ ವಿಸ್ಡಮ್ ಅಲ್ಲಿ ನಮ್ ದೊಡ್ಡವರೆಲ್ಲ ಹೇಳ್ತಿರ್ತಾರೆ, ನಮಿಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಗೊತ್ತಿರುತ್ತೆ. ಬಟ್ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ, ಯಾಕಂದ್ರೆ ಸೈನ್ಸ್ ಅಲ್ಲಿ ವೈ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕೆ ಸಮಥಿಂಗ್ ವರ್ಕ್ಸ್, ಅದು ಕಾಸೇಷನ್ ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಹಂಗೆ 2 ವರ್ಷ ರಿಸರ್ಚ್ ಮಾಡೋದು ಅಂತ ಶುರು ಮಾಡ್ಕೊಂಡಿದ್ದವರು. ಅಂಡ್ ಹಿ ಹ್ಯಾಸ್ ಸ್ಪೆಂಟ್ ಮೋರ್ ದೆನ್ 20 years, 20 ವರ್ಷಕ್ಕಿಂತ ಜಾಸ್ತಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಅವ್ರು ಹೇಳೋ ಪ್ರಕಾರ ಇನ್ನೂನು ಎಷ್ಟೊಂದು ಬೇಸಿಕ್ ಕ್ವಶನ್ಸ್ಗೆ ಕನ್ಕ್ಲೂಸಿವ್ ಆನ್ಸರ್ಸ್ ಇಲ್ಲ ಅಂತ. ಬಟ್ ಸ್ಟಿಲ್ ಅವ್ರು ಮಾಡಿರೋ ಮೋರ್ ದೆನ್ ಒಂದು 100-200 ಬೇರೆ ಸ್ಟಡೀಸ್ ಮಾಡಿದ್ದಾರೆ. ಆಮೇಲೆ ಆ ಬುಕ್ ಅಲ್ಲಿ
750ಕ್ಕಿಂತ ಜಾಸ್ತಿ ರಿಸರ್ಚ್ ನಲ್ಲಿ ಬಂದಿರುವಂತ ರಿಸಲ್ಟ್ ನ ಡಿಸ್ಕಸ್ ಮಾಡ್ತಾರೆ. ಸೊ ಅದು ಬ್ಯಾಕ್ ಗ್ರೌಂಡ್, ಯಾಕೆ ಅಷ್ಟು ದೊಡ್ಡ ಬುಕ್ ಬೇಕು ಅಂತ. ಆಮೇಲೆ ಪಾಪ್ಯುಲರ್ ಕಲ್ಚರ್ ಅಲ್ಲಿ ನಮಗೆ ತುಂಬಾ ಎರಡು ತರದ್ದು ಇದಿದೆ, ಏನೋ ಥಿಂಕಿಂಗ್ ಇದೆ. ಒಂದು, ನಮಗೆ ಚಿಕ್ಕ ಮಕ್ಳಿಗೆ ಹೇಳ್ತೀವಲ್ಲ, ನಿದ್ದೆ ಚೆನ್ನಾಗಿ ಮಾಡು, ನಿದ್ದೆ ಮಾಡ್ರಿ ಮಕ್ಳಿಗೆ, ಅದೆಲ್ಲ ಹೇಳ್ತೀವಿ. ಬಟ್ ಅವ್ರು ಬೆಳೀತಾ ಬೆಳೀತಾ ಒಂಥರ ಉಲ್ಟಾ ಕಲ್ಚರ್ ಇದೆ. ನಿದ್ದೆ ಮಾಡೋರು ಸೋಮಾರಿಗಳು, ಆಮೇಲೆ ಕ್ಲಾಸಲ್ಲಿ ನಿದ್ದೆ ಮಾಡೋದು ಅದು ತಪ್ಪು, ಓದ್ತಾ ನಿದ್ದೆ ಮಾಡೋದು ತಪ್ಪು, ಆಮೇಲೆ ಜಾಸ್ತಿ ನಿದ್ದೆ ಮಾಡಿದ್ರೆ ಪ್ರೊಡಕ್ಟಿವ್ ಆಗಿರಲ್ಲ. ಆಮೇಲೆ ಇಲಾನ್ ಮಸ್ಕ್ ಇಂದ ಹಿಡಿದು ಎಲ್ಲ ಸಕ್ಸಸ್ಫುಲ್ ಮನುಷ್ಯರು, ನಮ್ ದೇಶದ ಪ್ರಧಾನಿಯಿಂದ ಹಿಡಿದು ಎಲ್ಲಾರು ದಿನಕ್ಕೆ 4 ತಾಸು, 2 ತಾಸು, 1 ತಾಸು, ಇನ್ ಕೆಲವೊಬ್ರು ನಿದ್ದೆನೆ ಮಾಡಲ್ಲ ಅನ್ನೋಂಥದ್ದೆಲ್ಲ ಅರ್ಬನ್ ಲೆಜೆಂಡ್ಗಳಿರುತ್ತೆ. ಇದರಿಂದ ಏನ್ ಹಾರ್ಮ್ ಆಗುತ್ತೆ ಅನ್ನೋದು, ದಟ್ ಈಸ್ ದ ಆರ್ಗ್ಯುಮೆಂಟ್. ಈ ತರದ್ದೆಲ್ಲ ಪಾಪ್ಯುಲರ್ ಕಲ್ಚರ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ ಇದೆ. ಅಲ್ಲ, ಈ ಪಾಪ್ಯುಲರ್ ಕಲ್ಚರು ಕಾರ್ಪೊರೇಟ್ ಇಂಡಿಯಾನಲ್ಲೂ ತುಂಬಾ ನಡೀತಾ ಇದೆ ಮತ್ ನಡೀತಾ ಇತ್ತು. ಬಟ್ ಅದು ಕೆಲವೊಂದು ವರ್ಷಗಳ ಹಿಂದೆ ಯಾವ್ದೋ ದೊಡ್ಡ ಕಂಪನಿ ಸಿಇಒ, ಅವರು ತುಂಬಾ ಯಂಗ್ ಆಗಿದ್ರು. ಹಿ ವಾಸ್ ಜಸ್ಟ್ ಅರೌಂಡ್ 38 or 42 ಏನೋ ಇತ್ತು ಅವ್ರ ಏಜು. ಅವರು ಅಂದ್ರೆ ತುಂಬಾ ಹಿ ವಾಸ್ ಅ ವೆರಿ ಪಾಪ್ಯುಲರ್ ಪರ್ಸನ್, ಹಿ ವಾಸ್ ಅ ಗ್ರೇಟ್ ಲೀಡರ್, ದೊಡ್ಡ ಕಂಪನಿ ಸಿಇಒ, ತುಂಬಾ ರನ್ನಿಂಗ್ ಎಲ್ಲ ಮಾಡ್ತಾ ಇದ್ರು. ಹಿ ವಾಸ್ ವೆರಿ ಹೆಲ್ತಿ. ಸಡನ್ಲಿ ಒನ್ ಡೇ ಹಿ ಡೈಡ್ ಆಫ್ ಅ ಹಾರ್ಟ್ ಅಟ್ಯಾಕ್. ಅವ್ರು ಯಾವಾಗ್ಲೂ ಏನ್ ಕ್ಲೈಮ್ ಮಾಡ್ತಾ ಇದ್ರು ಅಂದ್ರೆ, ನನಗೆ ದಿನಕ್ಕೆ 3 ಗಂಟೆ ಅಥವಾ 4 ಗಂಟೆ ನಿದ್ದೆ ಸಾಕು ಅಂತ ಕ್ಲೈಮ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವಾಗ ನನ್ಗೆ ಎಲ್ಲೋ ಇದ್ರ ಬಗ್ಗೆ ಏನೋ ಒಂದು ಬ್ಲಾಗ್ ಏನೋ ಬಂದಿತ್ತು ನಿದ್ದೆ ಮಹತ್ವದ ಬಗ್ಗೆ. ಆಫ್ಟರ್ ಹಿ ಡೈಡ್, ಅದಾದ್ಮೇಲೆ ತುಂಬಾ ಡಿಸ್ಕಷನ್ಸ್ ಆಯ್ತು. ಆಮೇಲೆ ಮತ್ತೆ ಎಲ್ಲರೂ ವಾಪಸ್ ರೂಟ್ ಹೋದ್ರು. ಸೊ ಐಮ್ ಜಸ್ಟ್ ಸೇಯಿಂಗ್ ದಟ್ ಈವನ್ ಕಾರ್ಪೊರೇಟ್ ಇಂಡಿಯಾ ಹ್ಯಾಸ್ ದಿಸ್ ಕಲ್ಚರ್ ಆಫ್ ಸೇಯಿಂಗ್ ನಾವು ತುಂಬಾ ಕಮ್ಮಿ ನಿದ್ದೆ ಮಾಡ್ಬೇಕು, ಜಾಸ್ತಿ ವರ್ಕ್ ಮಾಡ್ಬೇಕು, ಎಕ್ಸೆಟ್ರಾ ಅಂತ. ಆಮೇಲೆ ತುಂಬಾ ಜನದ್ದು ಅದಕ್ಕೆ ಒಂದ್ ಪ್ಯಾಟರ್ನ್ ಇದೆ. ಏನು ಅಂದ್ರೆ, ಈ ತರ ಸಕ್ಸಸ್ ಸಿಗೋದಕ್ಕೆ ಮನುಷ್ಯಗ ಆಲ್ಮೋಸ್ಟ್ ಒಂದು 50 years 60 years ಕೆಲಸ ಮಾಡಿರ್ಬೇಕು ಆ ಫೀಲ್ಡ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಅವ್ರದ್ದು ಲೈಫ್ ಸ್ಟೈಲ್ ಆ ಸ್ಟೇಜ್ ಅಲ್ಲಿ ಹೆಂಗಿರುತ್ತೆ ಅದನ್ನ ಐಡಿಯಲೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ವಿಶ್ವೇಶ್ವರಯ್ಯ ದಿನಕ್ಕೆ 20 ತಾಸು ಕೆಲಸ ಮಾಡ್ತಾ ಇದ್ರು, 18 ತಾಸು ಕೆಲಸ ಮಾಡ್ತಾ ಇದ್ರು, ಅವ್ರದ್ದು ಯಶಸ್ಸಿಗೆ ಅದೇ ಕಾರಣ ಅಂತೆಲ್ಲ ಹೇಳ್ತಾರೆ. ಬಟ್ ತುಂಬಾ ಜನದ್ದು ಏನ್ ಪ್ಯಾಟರ್ನ್ ಇರೋದು ಅಂದ್ರೆ, ಅವರು ವೆನ್ ದೇ ಬಿಕಮ್ ಓಲ್ಡ್ ಅವರಿಗೆ ಜಾಸ್ತಿ ನಿದ್ದೆ ಬರಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿರೋದು ಜನ ವಯಸ್ಸಾಗ್ತಾ ಆಗ್ತಾ ನಿದ್ದೆ ಅಷ್ಟೊಂದು ಬೇಕಾಗಿಲ್ಲ ಅಂತ. ಬಟ್ ಈ ಬುಕ್ಕಲ್ಲಿ ಆರ್ಗ್ಯೂ ಮಾಡೋದೇನು ಅಂತಂದ್ರೆ, ವಯಸ್ಸಾಗ್ತಾ ಆಗ್ತಾ ನಮಗೆ ನಿದ್ದೆ ಮಾಡಕ್ಕಾಗಲ್ಲ ಅಂತ. ಅಂದ್ರೆ ಅಷ್ಟೊಂದು ನಿದ್ದೆ ನಮಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಆ ಕಾಸಾಲಿಟಿ ಇದೆಯಲ್ಲ, ಯಾವ್ದನ್ನ ಲೀಡ್ ಮಾಡುತ್ತೆ ಅಂತ. ನಿಮಗೆ ವಯಸ್ಸಾಗ್ತಿರೋದಕ್ಕೆ ನಿದ್ದೆ ಬರಲ್ವಾ, ಅಥವಾ ನಿದ್ದೆ ಮಾಡೋಕ್ಕೆ ಆಗದೆ ವಯಸ್ಸಿನ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತಾ ಅಂತ. ಸೊ ಅದನ್ನೇ ಇವ್ರು ಸ್ಟಡಿ ಮಾಡಿರೋದು. ಅಂಡ್ ದ ಎವಿಡೆನ್ಸ್ ಇಸ್ ವೆರಿ ಕನ್ಕ್ಲೂಸಿವ್. ಆಲ್ಝೈಮರ್ಸ್ ಮತ್ತೆ ತುಂಬಾ ಎಷ್ಟೊಂದು ಡಿಸೀಸಸ್, ಓಲ್ಡ್ ಏಜ್ ಡಿಸೀಸಸ್, ಅದನ್ನ ನಿದ್ದೆ, ಲ್ಯಾಕ್ ಆಫ್ ಸ್ಲೀಪ್ ಇಂದ ಪ್ರಿಡಿಕ್ಟ್ ಮಾಡ್ಬೋದು. ಈ ಪುಸ್ತಕದ ಪೂರ್ತಿ ನನ್ಗೆ ತುಂಬಾ ಹಿಡಿಸಿದ ಇನ್ನೊಂದು ವಿಷಯ ಅಂದ್ರೆ, ಏನೇನ್ ವಿಷಯ ಪ್ರಸ್ತಾಪ ಮಾಡಿದಾರ ಬುಕ್ ಅಲ್ಲಿ, ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಜೊತೆ ರಿಸರ್ಚ್ ಜೊತೆ ವ್ಯಾಲಿಡೇಟ್ ಮಾಡಿ ಅದನ್ನ ನಮ್ಗೆ ಹೇಳಿದ್ದಾರೆ. ಅಂದ್ರೆ ಈ ಎಕ್ಸ್ಪೆರಿಮೆಂಟ್ಸು 19th century ಅರ್ಲಿ ಪಾರ್ಟ್ ಅಲ್ಲಿ, ಆವಾಗ ಮತ್ತೆ ಇವಾಗ ನ್ಯೂರೋ ಸೈನ್ಸ್, ಎಲೆಕ್ಟ್ರೋಡ್ಸ್, MRI ಸ್ಕ್ಯಾನ್, ಅದ್ರ ಬಳಕೆಗಳ ಜೊತೆ ಎಲ್ಲೂ ನನಗೆ ಈ ತರ ಅನ್ಸುತ್ತೆ ಅಂತ ಯಾನು ಹೇಳಿಲ್ಲ. ಎಲ್ಲದರಲ್ಲೂ ಅಡಿಕ್ವೇಟ್ ರಿಸರ್ಚ್ ಫೈಂಡಿಂಗ್ಸ್ ಮಾಡಿದ್ದಾರೆ ಪುಸ್ತಕದ ಪೂರ್ತಿ. ಹಾಗಾಗಿ ನನ್ಗೆ ಈ ಪುಸ್ತಕ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಐ ಥಿಂಕ್ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಒಂದು ಸಣ್ಣ ಅನೆಕ್ಡೋಟ್ ಕೊಡ್ತೀನಿ. ಇಬ್ರು, ನನ್ಗೆ ಅವ್ರ ಹೆಸರು ಗೊತ್ತಿಲ್ಲ, ಇಬ್ರು ಒಬ್ಬ ರಿಸರ್ಚರು, ಅವನ ಶಿಷ್ಯ, ಇಬ್ರು ಒಂದು ಗುಹೆ ಒಳಗಡೆ ಹೋಗಿ 28 ದಿವಸ ಎಲ್ಲ ಊಟ ತಿಂಡಿ ಎಲ್ಲ ತಗೊಂಡೋಗಿ ಪೂರ್ತಿ ತುಂಬಾ ಕತ್ಲಿರೋ ಗುಹೆನಲ್ಲಿ ಹೋಗಿ ಅಷ್ಟು ದಿವಸ ಇದ್ದು ರಿಸರ್ಚ್ ಮಾಡಿದ್ದಾರೆ. ಅವಾಗ ಸರ್ಕೇಡಿಯನ್ ರಿದಮ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅಂದ್ರೆ ನೀವು ಎಷ್ಟೇ ಕತ್ಲೆನಲ್ಲಿ ಎಷ್ಟೇ ವರ್ಷ ಒಳಗಡೆ ಇದ್ರು, ನಿಮ್ಮ ಒಳಗಡೆ ಒಂದು
ಕ್ಲಾಕ್ ಅಥವಾ ಒಂದು ಗಡಿಯಾರ ಇರುತ್ತೆ. ಆ ಗಡಿಯಾರ ನಿಮ್ಮನ್ನ ಬೆಳಗ್ಗೆ ಎಚ್ಚರಗೊಳಿಸುತ್ತೆ, ರಾತ್ರಿ ನಿಮ್ಗೆ ನಿದ್ದೆಗೆ ಹಾಕತ್ತೆ. ಈ ತರ ಒಂದು ಆಕ್ಚುಲಿ ಅವ್ರ ಮೇಲೆ ಅವರೇ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು ನಮ್ಗೆ ರಿಪೋರ್ಟ್ ಕೊಟ್ಟಿರೋದು ಅಥವಾ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋ ಹೋಲ್ ಲವ್ ಫಾರ್ ದಟ್ ಸೈಂಟಿಫಿಕ್ ಪರ್ಸ್ಯೂಟ್ ಅಲ್ವಾ, ಅದು ನನ್ಗೆ ಪುಸ್ತಕದಲ್ಲಿ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಆಲ್ ಆಫ್ ದಟ್ ಪಾರ್ಟ್. ಆಕ್ಚುಲಿ ಈ ಬುಕ್ದು ಒಂದು ಸಿಕ್ಕಾಪಟ್ಟೆ ನೋ ಎಫೆಕ್ಟಿವ್ ಪಿಚ್ ಇದೆ. ಅಂದ್ರೆ ಯಾಕೆ ಇಂಟ್ರೆಸ್ಟ್ ಬರಬೇಕು ಓದುಗರಲ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಇಮ್ಯಾಜಿನ್ ಮಾಡಿ, ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಒಂದು ಸೈಂಟಿಸ್ಟ್ ಬಂದ್ಬಿಟ್ಟು ಒಂದು ಕ್ಲೈಮ್ ಹೇಳ್ತಾನೆ, ಏನು ನನ್ನ ಹತ್ರ ಒಂದು ಇದಿದೆ, ಔಷಧಿ ಇದೆ, ಈ ಔಷಧಿನ ಬಳಸಿದ್ರೆ ನೀವು ಜಾಸ್ತಿ ದಿನ ಬದುಕ್ಬೋದು, ಇದು ನಿಮ್ಮ ನೆನಪಿನ ಶಕ್ತಿನ ಇನ್ಕ್ರೀಸ್ ಮಾಡುತ್ತೆ, ಇದರಿಂದ ನೀವು ಜಾಸ್ತಿ ಕ್ರಿಯೇಟಿವ್ ಆಗ್ಬೋದು, ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋಕೆ ಹೆಲ್ಪ್ ಆಗುತ್ತೆ, ಇದರಿಂದ ನೀವು ತೆಳ್ಳಗಿರ್ತೀರಾ, ಅಂದ್ರೆ ಜಾಸ್ತಿ ವೆಯ್ಟ್ ಗೇನ್ ಆಗಲ್ಲ, ಆಮೇಲೆ ಫುಡ್ ಕ್ರೇವಿಂಗ್ಸ್ ನ ಅವಾಯ್ಡ್ ಮಾಡೋದಕ್ಕೆ ನಿಮ್ ವಿಲ್ ಪವರ್ ಜಾಸ್ತಿ ಆಗುತ್ತೆ, ನಿಮ್ದು ಕ್ಯಾನ್ಸರ್ ಇಂದ ರಕ್ಷಣೆ ಸಿಗುತ್ತೆ, ನಿಮ್ಗೆ ಡಿಮೆನ್ಷಿಯಾ ಇಂದ ರಕ್ಷಣೆ ಸಿಗುತ್ತೆ, ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಡಯಾಬಿಟಿಸ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ, ನಿಮಗೆ ಜಾಸ್ತಿ ಖುಷಿಯಾಗಿರ್ತೀರಾ, ಡಿಪ್ರೆಷನ್ ಕೇಸಸ್ ಕಡಿಮೆ ಆಗುತ್ತೆ, ನಿಮಗೆ ಆಂಗ್ಸೈಟಿ ಇರಲ್ಲ, ಆಮೇಲೆ ಈ ಮೆಡಿಸಿನ್ ಫ್ರೀ, ಎಲ್ಲರಿಗೂ ಸಿಗುತ್ತೆ, ಫ್ರೀ ಆಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಎಕ್ಸೈಟ್ಮೆಂಟ್ ಆಗುತ್ತೋ ಇಲ್ವೋ? ಅನ್ಲೆಸ್ ನೀವು ಬಾಬಾ ರಾಮದೇವ್ ಗುರು ಶಿಷ್ಯಂದ್ರು ಆಗಿಲ್ದೇ ಇದ್ರೆ ನಿಮಗೆ ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಸಿಗುತ್ತೆ. ಈ ತರ ಮೆಡಿಸಿನ್ ಇದು ಎಲ್ಲಾರು ಮನುಷ್ಯರು, ಬರೀ ಮನುಷ್ಯರಲ್ಲ, ಎಲ್ಲಾ ಪ್ರಾಣಿಗಳು ದೇ ಹ್ಯಾವ್ ದಟ್ ಅವೈಲಬಿಲಿಟಿ ಅಂತ ಈ ಪಿಕ್ಚರ್ಸ್. ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗೋದು ನಿದ್ದೆಯಿಂದ ಅಂತ. ಸೊ ಆ ನಿದ್ದೆ ಬಗ್ಗೆ ಜಾಸ್ತಿ ಸೈಂಟಿಫಿಕ್ ರಿಸರ್ಚ್ ನಡೆದಿಲ್ಲ ಅಂತ, ಅಂದ್ರೆ ಬೇರೆ ಈ ಡಿಸೀಸಸ್ ಗಳಿಗೆ ಕೊಡೋಷ್ಟು ಗಮನ ನಾವು ನ್ಯಾಚುರಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗೋಂತ ಪ್ರಾಸೆಸ್ ಇದೆಯಲ್ಲ ಅದ್ರ ಬಗ್ಗೆ ಕೊಟ್ಟಿಲ್ಲ ಅಂತ. ಎಕ್ಸಸೈಸು, ಡಯಟ್, ಇದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಜನ ತಲೆ ಕೆಡಿಸ್ಕೊಳ್ತಾರೆ, ಬಟ್ ನಿದ್ದೆ ಅನ್ನೋದು ಇಟ್ಸ್ ನಾಟ್ ಕನ್ಸಿಡರ್ಡ್ ಆಸ್ ಇಂಪಾರ್ಟೆಂಟ್. ಬಟ್ ಈ ಬುಕ್ ಅಲ್ಲಿರೋ ಆರ್ಗ್ಯುಮೆಂಟು ಯು ಶುಡ್ ಸ್ಟಾರ್ಟ್ ಕನ್ಸಿಡರಿಂಗ್ ಇಟ್ ಆಸ್ ಇಂಪಾರ್ಟೆಂಟ್ ಅಂತ. ಅಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಅನ್ಸಿದ್ದು ಇದು ಮಾಡಿದಾಗ, ಸೊ ನೀವು ಬೇರೆ ಎಕ್ಸಸೈಸು ಮತ್ತು ಡಯಟ್ ಎಲ್ಲದರಲ್ಲೂ ಇಫ್ ಯು ಟೇಕ್ ಕೇರ್, ಬಟ್ ನಿದ್ದೆ ಒಂದು ಬಿಟ್ಟರೆ ದ ಎಫೆಕ್ಟ್ ವಿಲ್ ಸ್ಟಿಲ್ ನಾಟ್ ಬಿ ದೇರ್. ಸೊ ಇಟ್ಸ್ ನಾಟ್ ದಟ್ ಒಂದರಿಂದ ಇನ್ನೊಂದು ಕಾಂಪೆನ್ಸೇಟ್ ಮಾಡಿ ಜಾಸ್ತಿ ಹೊತ್ತು ಎದ್ದಿದ್ದು ಜಾಸ್ತಿ ಏನೋ ಅಚೀವ್ ಮಾಡ್ತೀನಿ ಅಂದರೆ ಅದಾಗಲ್ಲ. ಇಟ್ಸ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಐ ಫೌಂಡ್ ಇಟ್ ಲೈಕ್ ರಿಯಲಿ ಇಂಟ್ರೆಸ್ಟಿಂಗ್. ಅದು ಆಕ್ಚುಲಿ ಶುರು ಮಾಡ್ತಾನೆ, ನೀವು ನಿದ್ದೆ ಮಾಡದೇ ಇದ್ರೆ ಮನುಷ್ಯ ಸಾಯ್ತಾನ ಅಂತ ಆ ಕ್ವಶನ್ ಇಂದ. ಸೊ ಅದಕ್ಕೆ ಅವರಿಗೆ ಒಂದು ಎಕ್ಸಾಂಪಲ್ ಇದೆ, ಒಂದು ಜೆನೆಟಿಕ್ ಡಿಸಾರ್ಡರ್ ಇದೆ, ಆ ಡಿಸಾರ್ಡರ್ ಇರೋಂಥವ್ರಿಗೆ ಅವ್ರದ್ದು ಮಿಡ್ ಲೈಫ್ ಇಂದ ನಿದ್ದೆ ಮಾಡೋದಕ್ಕಾಗಲ್ಲ, ನಿದ್ದೆ ಬರದೇ ಇರೋ ಸಿಚುವೇಶನ್ಗೆ ಇನ್ಸಾಮ್ನಿಯಾ ಅಂತ ಕರೀತಾರೆ. ಸೊ ಅದು ಇಟ್ಸ್ ಎ ಕಂಡೀಷನ್, ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿದ್ದೆ ಮಾಡೋದಕ್ಕಾಗಲ್ಲ. ಸೊ ಆ ತರ ಅದು ಪ್ರೋಗ್ರೆಸಿವ್ ಇನ್ಸಾಮ್ನಿಯಾ ಶುರುವಾಗಿ ಒಂದು 12-18 ತಿಂಗಳವರೆಗೂ ಅವರಿಗೆ ಕಂಪ್ಲೀಟ್ ನಿದ್ದೆ ಮಾಡೋದಕ್ಕೆ ಆಗದೆ ಇರೋಂಗೆ ಆಗೋಗುತ್ತೆ. ಅವಾಗ ಎಷ್ಟೊಂದು ಬೇಸಿಕ್ ಬ್ರೈನ್ ಮತ್ತೆ ಬಾಡಿ ಫಂಕ್ಷನ್ಸ್ ಎಲ್ಲ ನಿಂತೋಗ್ಬಿಟ್ಟು 12-18 ತಿಂಗಳಲ್ಲಿ ವಿತೌಟ್ ಸ್ಲೀಪ್ ಮನುಷ್ಯ ಸತ್ತೋಗ್ತಾನೆ. ಸೊ ಹಂಗಾಗಿನೇ ಇವಾಗ ಈ ಜೆನೆವಾ ಕನ್ವೆನ್ಷನ್ ಇದೆಯಲ್ಲ, ಈ ಪ್ರಿಸ್ನರ್ಸ್ನೆಲ್ಲ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತೆಲ್ಲ, ಅದರಲ್ಲಿ ಪ್ರಿಸ್ನರ್ಸ್ ನಿದ್ದೆ ಮಾಡೋಕ್ ಬಿಡದೆ ಇರೋದು ಇಸ್ ಕನ್ಸಿಡರ್ಡ್ ಆಸ್ ಅ ಪನಿಷ್ಮೆಂಟ್, ಅಂದ್ರೆ ಇಟ್ಸ್ ಅ ಹ್ಯೂಮನ್ ರೈಟ್ ವಯೋಲೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಟ್ಸ್ ಕನ್ಸಿಡರ್ ಟಾರ್ಚರ್. ಸೊ ಮನುಷ್ಯಂಗೆ ನಿದ್ದೆ ಮಾಡೋಕ್ ಬಿಡದೆ ಇರೋದು ಇಸ್ ಅ ಫಾರ್ಮ್ ಆಫ್ ಟಾರ್ಚರ್. ಆಮೇಲೆ ನಮ್ದು UPA ಸೆಕೆಂಡ್ ಟರ್ಮ್ ಅಲ್ಲಿ ಬಾಬಾ ರಾಮದೇವ್ ಸೆಕೆಂಡ್ ಮೆನ್ಷನ್ ಈ ಪಾಡ್ಕಾಸ್ಟ್ ಅಲ್ಲಿ, ಅದೊಂದು ಪ್ರೊಟೆಸ್ಟ್ ಮಾಡುವಾಗ ಅದೊಂದು ಕೇಸ್ ಆಗಿತ್ತು, ನೆನಪಿರ್ಬೋದು ನಿಮ್ಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ರಾತ್ರಿ ಹೋಗ್ಬಿಟ್ಟು ಪೊಲೀಸು ಅವರು ಗ್ಯಾದರಿಂಗ್ ನ ಡಿಸ್ಪರ್ಸ್ ಮಾಡಿದ್ರು. ಅವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಕಷನ್ ಇತ್ತು. ಸೊ ದೆನ್ ದೇರ್ ವಾಸ್ ಎ ರೂಲಿಂಗ್ ಸೇಯಿಂಗ್ ನಿದ್ದೆ ಇಸ್ ಎ ಫಂಡಮೆಂಟಲ್ ರೈಟ್ ಅಂತ ಮನುಷ್ಯರು. ಲೈಕ್ ಫುಡ್ ಬೇರೆ ಎಲ್ಲ ಇದೆಯಲ್ಲ, ಸ್ಲೀಪ್ ಇಸ್ ಆಲ್ಸೋ ಫಂಡಮೆಂಟಲ್ ಹ್ಯೂಮನ್ ರೈಟ್ ಅಂತ. ಆಕ್ಚುಲಿ ದಿಸ್ ಪಾಡ್ಕಾಸ್ಟ್ ಇಸ್ ನಾಟ್ ಸ್ಪಾನ್ಸರ್ಡ್ ಬೈ ಪತಂಜಲಿ ಅಂತ ಹೇಳಬೇಕು, ಬಿಕಾಸ್ ಪತಂಜಲಿ ಸ್ಪಾನ್ಸರ್ ಮಾಡಾಗಿದ್ರೆ ನಾವು ಹೆಸರು ಹೇಳೋದನ್ನ ಸ್ಟಾಪ್ ಮಾಡ್ತೀವಿ. ಅವನು ಇನ್ನೊಂದು ಅದೇ ಸ್ಲೀಪ್ ಡಿಪ್ರವೇಶನ್ ಒಂಥರ ಟಾರ್ಚರ್ ಇದ್ದಂಗೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನೋಡಪ್ಪ ಇದು ಯಾರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೋ ಅವ್ರು ಒಳ್ಳೇದಕ್ಕೆ ಅದು ಅಂತ.
ಯಾಕೆಂದ್ರೆ ಯಾರು ನಿದ್ದೆಗೆಟ್ಟು ನಿದ್ದೆ ಇಲ್ದಿರ ಇದು ಜಾಸ್ತಿ ಹೊತ್ತು ಇರ್ದಿರ್ತಾರೋ ಅವ್ರ ಯೋಚನೆ ಮಾಡೋ ಕ್ರಮ ಆಗ್ಲಿ ಅಥವಾ ಅವ್ರ ಜ್ಞಾಪಕ ಶಕ್ತಿ ಆಗ್ಲಿ ಅದೆಲ್ಲ ಕುಂದುತ್ತಾ ಹೋಗುತ್ತೆ. ನೀವು ಎಷ್ಟು ಹೊತ್ತು ಜಾಸ್ತಿ ಎದ್ದಿರ್ತೀರೋ ಅಷ್ಟು ಬೇಗ ಕುಂದುತ್ತೆ. ಹಾಗಾಗಿ ಅವ್ನ್ ಹೇಳೋ ಪ್ರಕಾರ ನೋಡ್ರಪ್ಪ, ನೀವು ಟಾರ್ಚರ್ ಕೊಡ್ಬೋದು, ಬಟ್ ಆ ಟಾರ್ಚರ್ ನಿಮಗೆ ಎಫೆಕ್ಟಿವ್ ಆಗಿರಲ್ಲ. ಅವ್ನ್ ನಿಜ ಬಾಯ್ ಬಿಡಕ್ಕೆ ಅವ್ನ ನಿದ್ದೆ ತೆಗೆದ್ರೆ ಅವ್ನ್ ನಿಜವೇ ಮರ್ತ್ ಹೋಗಿರುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವ್ ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಾವು ನಮ್ಮ ದಿನನಿತ್ಯದ ಆಕ್ಟಿವಿಟೀಸ್ ಅಲ್ಲಿ ಪರವಾಗಿಲ್ಲ ಬಿಡುಗರು ಸ್ವಲ್ಪ ಕಮ್ಮಿ ನಿದ್ದೆ ಮಾಡಿದ್ರೆ ಆಯ್ತು ಅಂತ ನಾವು ನಿದ್ದೆನ ಸ್ವಲ್ಪ ತಡೀತೀವಲ್ಲ, ಅದು ತುಂಬಾ ಹಾರ್ಮ್ಫುಲ್ ಅಂತ ಈ ಪುಸ್ತಕದ ಪೂರ್ತಿ ಎಕ್ಸಾಂಪಲ್ ಜೊತೆ ಇದೆ. ಆಕ್ಚುಲಿ ಅದೇ ಲೈಫ್ ಥ್ರೆಟ್ನಿಂಗ್ ಕಾಸಸ್ ಇದೆಯಲ್ಲ, ಅದರಲ್ಲಿ ದೊಡ್ಡ ಲಿಸ್ಟ್ ಇದೆ. ಹಾರ್ಟ್ ಡಿಸೀಸಸ್ ರಿಸ್ಕ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ, ಡಿಮೆನ್ಷಿಯಾ ಆಲ್ಝೈಮರ್ಸ್ ರಿಸ್ಕ್ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಇದೆಲ್ಲ ಲಾಂಗ್ ಟರ್ಮ್ ಎಫೆಕ್ಟ್ಸ್. ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಮೆಮೊರಿ ಫಾರ್ಮೇಶನ್ ಪ್ರಾಬ್ಲಮ್ ಆಗುತ್ತೆ. ಅದು ಬೋತ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮೆಮೊರಿ ಎರಡಕ್ಕೂ ಅಫೆಕ್ಟ್ ಆಗುತ್ತೆ. ನಿಮ್ದು ಮೂಡ್ ಸರಿಯಾಗಿರಲ್ಲ, ಅಂದ್ರೆ ಎಮೋಷನಲ್ ಬ್ಯಾಲೆನ್ಸ್ ಇರುತ್ತಲ್ಲ ಅದು ಅಫೆಕ್ಟ್ ಆಗುತ್ತೆ. ಡಿಪ್ರೆಷನ್ ಜಾಸ್ತಿ ಆಗುತ್ತೆ, ಆಂಗ್ಸೈಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಿಂಗೆ ಲೈಕ್ ಇದು ಎಷ್ಟು ಡೀಪ್ ಆಗಿದೆ ಅಂತಂದ್ರೆ, ಯಾಕಂದ್ರೆ ಮನುಷ್ಯ ಹಿ ಸ್ಪೆಂಡ್ಸ್ 1/3 ಆಫ್ ದ ಟೈಮ್ ಇನ್ ದಿಸ್ ಆಕ್ಟಿವಿಟಿ. ನೀವು ಎಕ್ಸಸೈಸ್ ಒಂದು ಅರ್ಧ ಗಂಟೆ ಮಾಡ್ಬೋದು ದಿನಕ್ಕೆ, ಏನು ಬೇರೆ ಮೆಡಿಟೇಷನ್ ಒಂದು 5 ನಿಮಿಷ 10 ನಿಮಿಷ ಮಾಡ್ಬೋದು. ಬಟ್ ನಿದ್ದೆ ಟೇಕ್ಸ್ ಅಪ್ ಮೆಜಾರಿಟಿ ಆಫ್ ಯುವರ್ ಅನ್ಕಾನ್ಶಿಯಸ್ ಆಕ್ಟಿವಿಟಿ. ಸೊ ಅದ್ರದ್ದು ನಮಗೆ ಲೈಕ್ ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ನಾವೇನೇ ಮಾಡ್ಬೇಕು ಅಂತಂದ್ರೆ, ಇವಾಗ ಓದ್ಬೇಕು ಅಂದ್ರೆ ವಿ ಥಿಂಕ್ ಆ ಓದೋ ಡ್ಯೂರೇಷನ್ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಅಂತ. ಸೊ ಅಂಡ್ ವಿ ಟ್ರೈ ಟು ಎಕ್ಸ್ಟೆಂಡ್ ದಟ್. ಬಟ್ ನಿದ್ದೆ ಮಾಡಿದಾಗ ಇರೋ ಬ್ರೈನ್ ಆಕ್ಟಿವಿಟಿ ಇದೆಯಲ್ಲ, ಅದು ಆಕ್ಚುಲಿ ನಿಮಗೆ ಹೆಲ್ಪ್ ಮಾಡೋದು ಇದೆಲ್ಲ ಲರ್ನಿಂಗಿಗೆ, ನೆನ್ಪಿಟ್ಕೊಳೋದಕ್ಕೆ, ಆಮೇಲೆ ಇಮ್ಯೂನ್ ಸಿಸ್ಟಮ್ ನ ರಿಯಾಕ್ಟಿವೇಟ್ ಮಾಡೋದಕ್ಕೆ. ಬ್ರೈನ್ ಅಲ್ಲಿರೋ ಪ್ಲೇಕ್ಸ್ ಅಂತ ಫಾರ್ಮ್ ಆಗುತ್ತೆ, ಬೀಟಾ ಅಮಿಲಾಯ್ಡ್ ಪ್ಲೇಕ್ಸ್ ಅಂತ, ಅದನ್ನೆಲ್ಲ ಕ್ಲೀನ್ ಮಾಡೋದು, ಫ್ಲಶ್ ಮಾಡೋದಕ್ಕೆ. ಸೊ ಈ ತರದೆಲ್ಲ ಆಕ್ಟಿವಿಟೀಸ್ ಇದೆ ನಿದ್ದೆನಲ್ಲಿ. ಆಕ್ಚುಲಿ ಈ ಪಾಡ್ಕಾಸ್ಟ್ ನೋಡಿ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಅಮೆರಿಕಾನಲ್ಲಿ ಕುಡಿದು ಆಗೋ ಆಕ್ಸಿಡೆಂಟ್ಸ್ ಗಿಂತ ಹಲವಾರು ಪಟ್ಟು ಜಾಸ್ತಿ ಗಾಡಿನಲ್ಲಿ ಓಡಿಸ್ತಾ ಸಣ್ಣಕ್ಕೆ ನಿದ್ದೆ ಹೋಗಿರೋದು ಅಥವಾ ಡ್ರೌಸಿನೆಸ್ ಇಂದ ಹೆಚ್ಚು ಅಪಘಾತಗಳು, ಹೆಚ್ಚು ಮೃತ್ಯುಗಳು ಆಗಿದಾವೆ. ಹಾಗಾಗಿ ನಾವು ನಿದ್ದೆ ತುಂಬಾ ಮಹತ್ವವಾದದ್ದು. ಈ ಪಾಡ್ಕಾಸ್ಟ್ ಕಂಟಿನ್ಯೂ ಕೇಳಿ, ನಿದ್ದೆಗಳ ವಿಧಾನ, ನಿದ್ದೆಗಳ ಕ್ರಮ, ಹೆಂಗೆ ನಾವು ಆಧುನಿಕ ತಂತ್ರಜ್ಞಾನದಿಂದ ನಿದ್ದೆನ ಕೊಲ್ತಾ ಇದೀವಿ, ಬಟ್ ಅದೇ ಆಧುನಿಕ ತಂತ್ರಜ್ಞಾನದಿಂದ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಎಲ್ಲ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡಿದೀವಿ. ಆಕ್ಚುಲಿ ಒಂದ್ ಕಡೆ ಹೇಳೋ ಪ್ರಕಾರ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಎರಡೂ ಸೇರಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಪಟ್ಟು ನಿದ್ದೆಯಿಂದ ಆಗಿರುತ್ತೆ ಅಂತ. ಸೊ ಆದರೂ ನಮಗೆ ಹೇಗೆ ಜನರಲ್ ಡಿಸ್ಕೋರ್ಸಲ್ಲಿ ಆಲ್ಕೋಹಾಲಿಂದ ಈ ಥರ ಸಾವು ಸಂಭವಿಸುತ್ತದೆ ಅಥವಾ ಡ್ರಗ್ಸಿಂದ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತೀವಿ, ನಿದ್ದೆ ಶಾರ್ಟೇಜಿಂದ ಹಾಗಾಗುತ್ತೆ ಅನ್ನೋ ಒಂದು ಪಬ್ಲಿಕ್ ಅವೇರ್ನೆಸ್ ಇಲ್ವೇ ಇಲ್ಲ ಆಲ್ಮೋಸ್ಟ್. ಅದನ್ನ ರೆಕಾರ್ಡ್ ಮಾಡಕ್ ಚಾನ್ಸ್ ಸಿಗಲ್ವಲ್ಲ. ಹಾಗಾಗಿ ಕುಡ್ದಿದ್ರೆ ನೀವು ಬ್ರೆತ್ ಅವು ಪೋಸ್ಟ್ ಮಾರ್ಟಮ್ ಅದೆಲ್ಲ ಮಾಡಿ ಅನಲೈಸ್ ಮಾಡ್ಬೋದು, ನಿದ್ದೆ ಪೋಸ್ಟ್ ಮಾರ್ಟಮ್ಗೂ ಸಿಗಲ್ಲ. ಸೊ ಐ ಗೆಸ್ ಇಲ್ಲ, ಆಕ್ಚುಲಿ ಅದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ 2 ಪಾಯಿಂಟ್ ಇದೆ. ಒಂದು, ಇವಾಗ ಡ್ರಗ್ ತಗೊಂಡು ಆಲ್ಕೋಹಾಲ್ ತಗೊಂಡು ಡ್ರೈವ್ ಮಾಡೋದು ಇಲ್ಲೀಗಲ್. ಸೊ ಹಂಗಾಗಿ ಅದನ್ನ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ಜಾಸ್ತಿ ಇರುತ್ತೆ ನಂಬರ್ ಆಫ್ ಕೇಸಸ್. ಅವ್ನು ಹೇಳ್ತಾ ಇರೋದು ಅದನ್ನ, ಇವಾಗ ಯಾಕೆ ನಾವು ಅದನ್ನ ಇಲ್ಲೀಗಲ್ ಮಾಡಿದೀವಿ ಅಂದ್ರೆ, ವಿ ಅಂಡರ್ಸ್ಟ್ಯಾಂಡ್ ದ ರಿಸ್ಕ್. ಆಲ್ಕೋಹಾಲ್ ಕುಡ್ದು ಅವನಿಗೆ ಅನ್ಸ್ಬೋದು ನಾನ್ ಸ್ಟಡಿ ಇದೀನಿ ಅಂತ ಹೇಳ್ಬಿಟ್ಟು ಡ್ರೈವ್ ಮಾಡುವಾಗ, ಬಟ್ ನಮಗ್ ಗೊತ್ತು ಏನೋ ಡೇಟಾ ಸೇಸ್ ಇಟ್ಸ್ ನಾಟ್ ಗುಡ್ ಅಂತ. ಇದು ಆಲ್ಮೋಸ್ಟ್ ಟೊಬ್ಯಾಕೋ ಕನ್ಸಂಪ್ಷನ್ ಇದ್ದಂಗೆ. ಇವಾಗ ಒಂದು 50s ಅಲ್ಲಿ ಎಲ್ಲಾರು ಸಿಗರೇಟ್ ಸೇರ್ತಾ ಇದ್ರು, ಏರೋಪ್ಲೇನ್ ಅಲ್ಲಿ ಸಿಗರೇಟ್ ಸೇರ್ತಾ ಇದ್ರು, ಹಾಸ್ಪಿಟಲ್ ಡಾಕ್ಟರ್ಗಳು ಸಿಗರೇಟ್ ಸೇರ್ತಾ ಇದ್ರು. ಸೊ ಇಟ್ ವಾಸ್ ಎ ಕಾಮನ್ ಥಿಂಗ್. ಯಾರಿಗೂ ಅದು ಸಿಕ್ಕಾಬಟ್ಟೆ ಕಷ್ಟ ಇತ್ತು ಟು ಎಸ್ಟಾಬ್ಲಿಷ್ ದ ಕಾಸಾಲಿಟಿ. ನಿಮಗೆ ಬರ್ಬೋದು ಕ್ಯಾನ್ಸರು ಆಮೇಲೆ ಅಥವಾ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು, ಬಟ್ ಅದು ಲಾಂಗ್ ಟರ್ಮ್ ಅಲ್ಲ. ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸೈಂಟಿಫಿಕಲಿ ನಿಮಗೆ ಅನಕ್ಡೋಟಲಿ ಹೇಳ್ಬೋದು, ಅವ್ನು ಹಿಂಗ್ ಮಾಡ್ದ ಹಿಂಗಾಯ್ತು ಅಂದ್ಬಿಟ್ಟು.
ಸೈಂಟಿಫಿಕಲಿ ಎಸ್ಟಾಬ್ಲಿಷ್ ಮಾಡೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಆಮೇಲೆ ಅಲ್ಲಿ ಟೊಬ್ಯಾಕೋ ಲಾಬಿನೂ ಇರ್ತಾ ಇತ್ತು ಅದನ್ನ ಅಪೋಸ್ ಮಾಡೋದಕ್ಕೆ. ಬಟ್ ಈಗ ಸ್ಲೀಪ್ದು ಏನಿದೆ, ದೇರ್ ಇಸ್ ನೋ ಲಾಬಿ, ಬಟ್ ಇದು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಪ್ರೆಷರ್ ಮತ್ತೆ ಟೆಕ್ನಾಲಜಿ. ಇವಾಗ ಆರ್ಟಿಫಿಷಿಯಲ್ ಲೈಟ್ ಇದೆ, ನಮಗೆ ಸಿಗ್ನಲ್ಸ್ ಅಂತ ಅದು ಮಾತಾಡ್ತೀವಿ ನೆಕ್ಸ್ಟ್ ಸರ್ಕೇಡಿಯನ್ ರಿದಮ್ ಬಂದಾಗ, ಅದರಲ್ಲಿ ಹೆಂಗೆ ಲೈಟ್ ಸೋರ್ಸ್ ನಮ್ಮ ಇದನ್ನ ಇಂಟರ್ನಲ್ ಬಾಡಿ ಕ್ಲಾಕ್ ನ ಟ್ಯೂನ್ ಮಾಡುತ್ತೆ ಅಂತ. ಇದು ನಮ್ದು ಆರ್ಟಿಫಿಷಿಯಲಿ ಲೈಟ್ ರಾತ್ರಿ ಹೊತ್ತು ಲೈಟ್ ಹಾಕೊಂಡಿರೋದಕ್ಕೆ ಬಾಡಿಗೆ ಹೆಂಗ್ ಕನ್ಫ್ಯೂಷನ್ ಆಗುತ್ತೆ, ಅದರಿಂದ ಹೆಂಗೆ ಇದು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ಅವನು ಹೇಳೋದು ಅದೇ ತರನೇ, ಈಗ ಸ್ಲೀಪ್ ಇಂದ ಇಷ್ಟು ಇದೆ ಅಂದ್ರೂ ವಿ ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ಪ್ರಾಬ್ಲಮ್ ಅಂತ. ಆಗ ನಿದ್ದೆ ಮಾಡದೇ ಇರೋದು ವಿ ಅದಕ್ಕೊಂಥರ ಆಲ್ಮೋಸ್ಟ್ ಹೀರೋಯಿಕ್ ಇದಿದೆ. ನಾನು ಬರೀ 3 ತಾಸು ನಿದ್ದೆ ಮಾಡ್ತೀನಿ, ಬರೀ 4 ತಾಸು ನಿದ್ದೆ ಮಾಡ್ತೀನಿ ಅನ್ನೋದು ಅದೊಂಥರ ಹಂಗೆ ಇಮೇಜ್ ಇದೆ. ಇಟ್ಸ್ ತುಂಬಾ ಸ್ಕೇರಿನಪ್ಪ. ನಾವು ಅಮೆರಿಕಾನಲ್ಲಿ ನಿದ್ದೆಗ್ ಜಾರಿ ಅಥವಾ ಡ್ರೌಸಿನೆಸ್ ಇಂದ ಮಾಡಿದ ಆಕ್ಸಿಡೆಂಟ್ಸ್ ಬಗ್ಗೆ ಮಾತಾಡ್ತೀವಿ. ನಮ್ ಬೆಂಗಳೂರಲ್ಲೇ ಈ ಪಾಪ ಈ ಕ್ಯಾಬ್ ಡ್ರೈವರ್ಸು, ಓಲಾ ಊಬರ್ ಓಡಿಸೋರು, ಅವ್ರ ಅಮೌಂಟ್ ಆಫ್ ಡ್ರೌಸಿನೆಸ್ ಅಥವಾ ಮತ್ತೆ ಅದನ್ನ ನೆನೆಸ್ಕೊಂಡ್ರೆ ಹೆದರಿಕೆ ಆಗತ್ತೆ. ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ 24 ಗಂಟೆ ಫುಲ್ ಡ್ಯೂಟಿ ಅಂತೆ, ಇನ್ 24 ಗಂಟೆ ಫುಲ್ ರೆಸ್ಟ್ ಅಂತೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು, ಮತ್ತೆ ಫ್ಯೂಲು ಮನೆಗೆ ಹೋಗೋದು ಅದೆಲ್ಲ ಸ್ವಲ್ಪ ಇದು ಕಮ್ಮಿ ಆಗ್ಬೋದು. ಬಟ್ ಎಷ್ಟು ಹಜಾರ್ಡಸ್ ಅದು. ಇಟ್ ಈಸ್ ವೆರಿ ಡೇಂಜರಸ್ ಆಕ್ಚುಲಿ. ಬರೀ ಅವ್ರಿಗೆ ಮಾತ್ರ ಡೇಂಜರ್ ಅಲ್ವಲ್ಲ ಈ ವೆಹಿಕಲ್ ಅಲ್ಲಿ. ಇಟ್ಸ್ ನಾಟ್. ಅದೊಂದು ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಕೊಡ್ತಾನೆ, ಟ್ರಕ್ ಡ್ರೈವರ್ಸ್ ಅವರು ಡ್ರೌಸಿನೆಸ್ ಇಂದ ಆ ಟ್ರಕ್ ಹೊಡೆದು ಎಷ್ಟು ಜನ ಸಾಯ್ತಾರೆ. ಲೈಕ್ ಇಟ್ಸ್ ನಾಟ್. ಇವಾಗ ಬರೀ ನಾನು ಕೆಲಸ ಮಾಡ್ತೀನಿ, ನಂದು ಜೀವನ, ನಾನು ಎಷ್ಟಾದ್ರೂ ನಿದ್ದೆ ಮಾಡ್ತೀನಿ, ಅದು ಓಕೆ. ಬಟ್ ವೆನ್ ಯು ಗೆಟ್ ಆನ್ ದ ರೋಡ್, ಅಲ್ಲಿ ಆ ಸೊಸೈಟಿ ಮೇಲೆ ಆಗುವಂತ ಡೇಂಜರ್ಸ್ ಇರುತ್ತೆ ಸಿಕ್ಕಾಪಟ್ಟೆ. ಇದು ಲೈಫ್ ಥ್ರೆಟ್ನಿಂಗ್ ಕಾಸಸ್. ಆಮೇಲೆ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಬುಕ್ ಅಲ್ಲಿ. ಎಸ್, ವಿ ಶುಡ್ ಡೆಫಿನೆಟ್ಲಿ ಕವರ್ ದ ಹಾಸ್ಪಿಟಲ್ ಕೇಸಸ್. ಅಂದ್ರೆ ನಾವು ನಮ್ ಇಂಡಿಯಾನಲ್ಲೇ ಎಷ್ಟೊಂದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ಗಮನಿಸ್ತೀವಿ. ಡಾಕ್ಟರ್ಸ್ ತುಂಬಾ ಪ್ರೌಡ್ ಆಗಿ, ನಾನು 2-3 ಪೋಸ್ಟ್ಸ್ ಕೂಡ ನೋಡಿದೀನಿ. ಇಟ್ಸ್ ಬೀನ್ ಅ ವೆರಿ ಲಾಂಗ್ ನೈಟ್, ಐ ಹ್ಯಾವ್ ಜಸ್ಟ್ ಸ್ಲೆಪ್ಟ್ ಫಾರ್ ಅಬೌಟ್ 3 or 4 hours ಅಂತ. ಇಮ್ಯಾಜಿನ್, ನೀವು ಡಾಕ್ಟರ್ ಆಗಿ ಒಂದು ಸೀರಿಯಸ್ ಸರ್ಜರಿನಲ್ಲಿ ಇದ್ದೀರಾ ಅಂಡ್ ಯು ಹ್ಯಾವ್ ನಾಟ್ ಹ್ಯಾಡ್ ಪ್ರಾಪರ್ ಸ್ಲೀಪ್. ಅವನ್ ರಿಸರ್ಚ್ ಪ್ರಕಾರ ಪ್ರೂವ್ ಮಾಡಿದಾನೆ ಹೆಂಗೆ ಇಟ್ ಕಾಸಸ್ ಡ್ರೌಸಿನೆಸ್, ಯು ಕ್ಯಾನ್ ಮೇಕ್ ಹ್ಯೂಜ್ ಮಿಸ್ಟೇಕ್ಸ್. ಮತ್ತೆ ಈ ಹೀರೋಯಿಸಮ್ ವಿತ್ ಸ್ಲೀಪ್, ನಿದ್ದೆ ಕಟ್ಟಾಗಿದೆ, ನಿದ್ದೆ ಇಲ್ದಿರಾ ಕೆಲಸ ಮಾಡಿದೀವಿ, ನಿದ್ದೆ ಇಲ್ದಿರಾ ಎಡಿಟಿಂಗ್ ಮಾಡಿದೀವಿ, 2 ದಿವಸ ನಾನು ಪ್ರೆಸೆಂಟೇಶನ್ ಮೇಲೆ ನಿದ್ದೆ ಇಲ್ದಿರಾ ಕೆಲಸ ಮಾಡಿದೀನಿ ಅನ್ನೋದೆಲ್ಲ ಎಷ್ಟು ಡೇಂಜರಸ್ ನಿಮ್ ಹೆಲ್ತ್ ಮೇಲೆ, ನಿಮ್ ಬಾಡಿ ಮೇಲೆ ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ದಟ್ ಆಕ್ಚುಲಿ ಇಸ್ ಅ ಲಿಟಲ್ ಟು ಸ್ಕೇರಿ. ಸೊ ವಿ ವಿಲ್ ಟಾಕ್ ಅಬೌಟ್ ದಟ್. ಸುಪ್ರೀತ್, ವೈ ಡೋಂಟ್ ವಿ? ಇಲ್ಲಿ ವಾಸುಕಿ ಹೇಳಿದ್ರಲ್ಲ, ನಾವ್ಯಾರು ಮಾತಾಡೋದೇ ಇಲ್ಲ ಡ್ರೌಸಿ ಡ್ರೈವಿಂಗ್ ಬಗ್ಗೆ ಅಂತ, ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಬಗ್ಗೆ ಅಷ್ಟೊಂದಿರುತ್ತೆ ಅಂತ. ನನಗೆ ಇಲ್ಲಿ ಸ್ವೀಡನ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತಗೊಂಡಲ್ಲ, ಅವಾಗ ಅವ್ರದೊಂದು ರಿಸ್ಕ್ 1 ಅಂತ ಟೆಸ್ಟ್ ಇರುತ್ತೆ. ಅದೇನು ಅಂದ್ರೆ ಹಿಂಗೆ ಪ್ರೆಸೆಂಟೇಶನ್ ಕೊಡ್ತಾರೆ, ಏನೇನ್ ರಿಸ್ಕ್ ಇರುತ್ತೆ ನಿಮ್ ಡ್ರೈವಿಂಗ್ ಅಲ್ಲಿ ಅಂತ. ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ, ಡ್ರೌಸಿ ಡ್ರೈವಿಂಗ್ ಮೆನ್ಷನ್ ಮಾಡ್ತಾರೆ. ಸೊ ಹಂಗಾಗಿ ಫಸ್ಟ್ ವರ್ಲ್ಡ್ ಅಥವಾ ಅಟ್ಲೀಸ್ಟ್ ಎವಿಡೆನ್ಸ್ ಬೇಸ್ಡ್ ಸಿಸ್ಟಮ್ ಇರೋ ಕಡೆ ದೇ ಹ್ಯಾವ್ ಆಲ್ರೆಡಿ ಕನ್ಸಿಡರ್ಡ್ ಇಟ್. ಆಮೇಲೆ ರೋಡ್ಗಳಲ್ಲೂ ಇರುತ್ತಲ್ಲ, ಮೊನೋಟನಸ್ ಆಗೋದ್ರೆ ಡ್ರೌಸಿನೆಸ್ ಇಂಡ್ಯೂಸ್ ಆಗುತ್ತೆ ಅಂತ ರೋಡ್ ಡಿಸೈನ್ ಮಾಡುವಾಗ, ಅಂದ್ರೆ ಸ್ಟ್ರೈಟ್ ಒಂದೇ ತರ ಟನಲ್ ಇರಬಾರ್ದು, ಸ್ಲೈಟ್ ಬೆಂಡ್ಗಳಿದ್ರೆ ಅವಾಗ ಬಾಡಿ ಅಲರ್ಟ್ ಆಗಿರುತ್ತೆ. ಮಧ್ಯ ಕೆಲವೊಂದು ಇನ್ಸ್ಟಾಲೇಷನ್ಸ್ ಇರುತ್ತೆ, ನಿಮಗೆ ಕಣ್ಣಿಗೆ ಒಂದೇ ತರದ್ದು ಸೀನರಿ ಆಗ್ಬಾರ್ದು ಅಂದ್ಬಿಟ್ಟು, ಆ ತರದ್ದೆಲ್ಲ ರೋಡ್ ಡಿಸೈನ್ ಅಲ್ಲೂ ದೇ ಆರ್ ಕನ್ಸಿಡರಿಂಗ್ ಇಟ್. ನಮ್ಮಲ್ಲೂ ಇಲ್ಲಿ ರೋಡ್ ಹಂಪ್ಸ್ ಎಲ್ಲ ಹಂಗೆ ಡಿಸೈನ್ ಮಾಡಿರ್ತಾರೆ, ಮೊನೋಟನಿ ಕಟ್ ಆಗಿರ್ಲಿ, ಅಲರ್ಟ್ ಆಗಿ ಗಾಡಿ ಓಡಿಸ್ಲಿ, ಅವಾಗ ಬ್ರೇಕ್ ಮೇಲೆ ಗಮನ ಇರ್ಲಿ ಅಂತ. ಬೇರೆ ಬೇರೆ ಡ್ರೈವರ್ಸ್ ಹೆಲ್ಪ್ ಮಾಡ್ತಾರಲ್ವಾ, ನಿಮಗೆ ಸಡನ್ ಆಗಿ ಓವರ್ಟೇಕ್ ಮಾಡೋದು, ಇಂಡಿಕೇಟರ್ ಎಲ್ಲೋ ಹಾಕ್ಬಿಟ್ಟು ಎಲ್ಲೋ ತಿರ್ಗೋದು, ಹಂಗೆಲ್ಲ ಮಾಡಿ ನೀವು ಅಲರ್ಟ್ ಆಗಿರಿ ಅಂತ ಹೇಳ್ತಾರೆ. ಸೊ ಅದೇ ಈ ಅವನ್ದು ಯಾಕೆ ಬುಕ್ ದ ಟೈಟಲ್ ವೈ ವಿ ಸ್ಲೀಪ್ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವು ನಮಗೆ ನಿದ್ದೆ ಏನಕ್ಕೆ ಬೇಕು ಅನ್ನೋದನ್ನ ತುಂಬಾ ಜನಕ್ಕೆ, ಅಂದ್ರೆ ಈವನ್ ಫಾರ್ ಸೈಂಟಿಸ್ಟ್ ದೇ ಡೋಂಟ್ ನೋ. ಇವಾಗ ನೀವು ಮೈಂಡ್ ಬಗ್ಗೆ ಕೇಳಿದ್ರೆ, ಮೈಂಡ್ ಅನ್ನೋದೇನು, ಅದ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಲೈಕ್ ವಿ ಡೋಂಟ್ ಹ್ಯಾವ್ ಮೆನಿ ಆನ್ಸರ್ಸ್. ಸೊ ಆ ತರನೇ ಸೈನ್ಸ್ ಅಲ್ಲಿ ದೇರ್ ವಾಸ್ ದಿಸ್ ಪ್ರಾಬ್ಲಮ್. ಸೊ
ಅದನ್ನ ಅಂದ್ರೆ ಬೇರೆ ಬೇರೆ ಜನ ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡಿದ್ರು. ನಮಗೆ MRI ಸ್ಕ್ಯಾನ್ ಮಾಡಿ ಬ್ರೈನ್ ಆಕ್ಟಿವಿಟಿ ನೋಡೋಕೆ ಸಾಧ್ಯ ಆಗೋಕ್ಕಿಂತ ಮುಂಚೆ ನಮಗೆ ಇರ್ತಿದ್ದೇನೋ ಔಟ್ವರ್ಡ್ ಫಿಸಿಕಲ್ ಸಿಂಪ್ಟಮ್ಸ್, ಆಮೇಲೆ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಇಂಥದ್ರ ಮೇಲೆ ಅಷ್ಟೇ ನಮಗೆ ಏನೋ ಇನ್ಫಾರ್ಮೇಶನ್ ಸಿಗ್ತಿದ್ದು. ಸೊ ಅವಾಗ ಒಂದಷ್ಟೆಲ್ಲ ಥಿಯರಿ ಇತ್ತು. ಏನು ಅಂದ್ರೆ ನಾವೇನಕ್ಕೆ ನಿದ್ದೆ ಮಾಡ್ತೀವಿ, ಒಂದು ಥಿಯರಿ ಇದ್ದಿದ್ದು ಎನರ್ಜಿ ಕನ್ಸರ್ವ್ ಮಾಡೋದಕ್ಕೆ ಅಂತ. ಸೊ ನಮಗೆ ಅಷ್ಟೊಂದು ಎನರ್ಜಿ ಇರಲ್ಲ, ಸೊ ವಿ ಸ್ಲೀಪ್ ಸೊ ದಟ್ ವಿ ಕ್ಯಾನ್ ಕನ್ಸರ್ವ್ ಎನರ್ಜಿ ಅಂತ. ಸೊ ಹಂಗಾಗಿ ಜನ ಏನ್ ಹೇಳ್ತಾರೆ, ನೀವು ಜಾಸ್ತಿ ಎನರ್ಜಿ ಇತ್ತು ಅಂತಂದ್ರೆ ನಿದ್ದೆ ಬೇಕಾಗಿಲ್ಲ, ಲೈಕ್ ಯು ಕ್ಯಾನ್ ಜಸ್ಟ್ ಯೂಸ್ ದಟ್ ಎನರ್ಜಿ. ಈ ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ ದೇ ಯೂಸ್ ದಟ್ ಅನಾಲಜಿ. ನಿದ್ದೆ ಏನಕ್ಕೆ ಮಾಡ್ಬೇಕು ಅಂದ್ರೆ ನಿಮ್ದು ಬ್ಯಾಟ್ರಿ ಎಲ್ಲ ಡ್ರೈನ್ ಆಗುತ್ತೆ, ಸೊ ರೀಚಾರ್ಜ್ ಮಾಡಿ ಅದು ಏನೋ ರಿಪ್ಲೆನಿಶ್ ಆಗುತ್ತೆ ನೆಕ್ಸ್ಟ್ ಡೇಗೆ ಅಂತ. ಇನ್ನೂ ಒಂದು ಥಿಯರಿ ಇತ್ತು, ಅದೇನಂದ್ರೆ ಐ ಬಾಲ್ ಇರುತ್ತಲ್ಲ, ಐ ಬಾಲ್ ನ ಆಕ್ಸಿಜನೇಟ್ ಮಾಡ್ಬೇಕು, ಅದಕ್ಕೆ ನಿದ್ದೆ ಮಾಡ್ಬೇಕು ಅಂತ. ಯಾಕಂದ್ರೆ ನಿದ್ದೆ ಮಾಡುವಾಗ ಕಣ್ ಮುಚ್ಕೊಳ್ತೀವಿ ಅನ್ನೋದು ಗೊತ್ತಲ್ಲ, ಸೊ ಹಂಗಾಗಿ ಮೇ ಬಿ ಐ ಬಾಲ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಿದ್ದೆ ಬೇಕು ಅಂತ ಒಂದು ಜನ ಅರ್ಥ ಮಾಡ್ಕೊಂಡಿದ್ರು. ಇನ್ನೊಂದಿಷ್ಟು ಜನ ಏನೋ ನಮ್ದು ಇದು ಸಿಗ್ಮಂಡ್ ಫ್ರಾಯ್ಡ್ ಥಿಯರಿ, ನಮ್ದು ಅನ್ಫಿಲ್ಡ್ ರಿಪ್ರೆಸ್ಡ್ ವಿಶಸ್ ಇರುತ್ತಲ್ಲ, ಅದನ್ನ ನಾವು ಡ್ರೀಮ್ಸ್ ಅಲ್ಲಿ ವಿ ಲಿವ್ ಇಟ್, ಸೊ ಅದಕ್ಕೋಸ್ಕರ ನಿದ್ದೆ ಬೇಕು ಅಂತ ಒಂದಷ್ಟು ಥಿಯರಿ ಇತ್ತು. ಬಟ್ ಇವನು ವಿತ್ ಹಿಸ್ more than 20 years ಎಕ್ಸ್ಪೀರಿಯನ್ಸ್ ಹೇಳೋದು, ಇಟ್ಸ್ ನಾಟ್ ದಟ್ ಸಿಂಪಲ್ ಅಂತ. ಅಂದ್ರೆ ಒಂದು ಕಾಸ್ಗೋಸ್ಕರ ವಿ ಡೋಂಟ್ ಸ್ಲೀಪ್. ಸೊ ಹಂಗೇನಾದ್ರು ಇದ್ದಿದ್ರೆ ನಮಗೆ ಇದುವರೆಗೂ ಸ್ಟಡಿ ಮಾಡಿರೋ ಎಲ್ಲ ಪ್ರಾಣಿಗಳು ಅವರಲ್ಲಿರೋ ಕಾಮನ್ ಎಲಿಮೆಂಟ್ ನಿದ್ದೆ. ಸೊ ಯಾವ ಪ್ರಾಣಿನೂ ಕೆನಾಟ್ ಸರ್ವೈವ್ ವಿತೌಟ್ ಸ್ಲೀಪ್. ಅದು ಸ್ಲೀಪ್ ಟೈಪ್ ಬೇರೆ ಬೇರೆ ತರ ಇರ್ಬೋದು, ಕೆಲವೊಂದು ಹಗಲೊತ್ ಮಲಗುತ್ತೆ, ಕೆಲವೊಂದು ರಾತ್ರಿ ಮಲಗುತ್ತೆ, ಡ್ಯೂರೇಷನ್ ಎಷ್ಟು ಮಲಗುತ್ತೆ ಅನ್ನೋದು ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಟೈಪ್ ಆಫ್ ಸ್ಲೀಪ್, ಅದನ್ನ ನೆಕ್ಸ್ಟ್ ಮಾತಾಡೋಣ, ಏನೇನು ಸ್ಟೇಜಸ್ ಇದೆ ಬೇರೆ ಬೇರೆ, ಅದ್ರಲ್ಲಿ ಡಿಫ್ರೆನ್ಸ್ ಇದೆ ಹೊರತು ಯಾವ ಪ್ರಾಣಿನೂ ನಿದ್ದೆ ಮಾಡದೆ ಬದುಕೋಕ್ ಸಾಧ್ಯ ಇಲ್ಲ. ಸೊ ಅಷ್ಟು ಲೈಕ್ ಸ್ಟ್ರಾಂಗ್ ಕೋರ್ ಪ್ರಾಸೆಸ್ ಅದು. ಅದನ್ನ ತುಂಬಾ ಜನ ಹೇಳ್ತಾರೆ, ಯಾಕಂದ್ರೆ ನಿದ್ದೆ ನೀವು ಸುಮ್ನೆ ಔಟ್ಸೈಡ್ ಇಂದ ನೋಡಿದ್ರೆ ಕಂಪ್ಲೀಟ್ಲಿ ಅನ್ಪ್ರೊಡಕ್ಟಿವ್. ನಿದ್ದೆ ಮಾಡಿದಾಗ ನಾವು ಫುಡ್ ಗ್ಯಾದರ್ ಮಾಡಕ್ಕಾಗಲ್ಲ, ಹಂಟ್ ಮಾಡಕ್ಕಾಗಲ್ಲ, ಅಂದ್ರೆ ಮನುಷ್ಯ ಎವಲ್ಯೂಷನರಿಲಿ ನೋಡಿದ್ರೆ. ಆಮೇಲೆ ರಿಸ್ಕ್, ಇವಾಗ ಒಂದು ಪ್ರಾಣಿ ಅಟ್ಯಾಕ್ ಮಾಡೋದಕ್ಕೆ ಎಷ್ಟು ಜಾಸ್ತಿ ರಿಸ್ಕ್ ಇರುತ್ತೆ ನಿದ್ದೆ ಮಾಡ್ತಿರುವಾಗ. ಸೊ ಹಂಗೆಲ್ಲ ಆದ್ರೂ ಯಾವ ಅನಿಮಲ್ನು ಇಟ್ ಕೆನಾಟ್ ಸರ್ವೈವ್ ವಿತೌಟ್ ಸ್ಲೀಪ್. ಸೊ ಹಂಗಂದ್ರೆ ಸ್ಲೀಪ್ದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ರೋಲ್ ಇದೆ. ಇಲ್ಲ ಅಂದಿದ್ರೆ ಇದು ಎವಲ್ಯೂಷನರಿಲಿ ಇಟ್ ವುಡ್ ಹ್ಯಾವ್ ಬಿನ್ ಅ ಬ್ಲಂಡರ್. ಸೊ ಮದರ್ ನೇಚರ್ ಅದು ವಿಕಾಸ ಆಗ್ತಾ ಆಗ್ತಾ ಆ ತರ ಏನಾದ್ರು, ಇವಾಗ ನಮಗೆ ಬಾಲದ ಉಪಯೋಗ ಇಲ್ಲ ಅನ್ಬಿಟ್ಟು ಇದ್ದಿದ್ ಬಾಲ ಡ್ರಾಪ್ ಆಯ್ತು, ಅಂದ್ರೆ ಫಿಸಿಕಲಿ ಅಷ್ಟೇ, ಮೆಂಟಲಿ ಅಲ್ಲ ಮನುಷ್ಯಂಗೆ. ಸೊ ಹಂಗೆ ಯೂಸ್ ಇಲ್ದೆ ಇರೋ ಪಾರ್ಟ್ಸ್ ಹೋಗ್ಬಿಡುತ್ತೆ. ಬಟ್ ನಿದ್ದೆ ಅನ್ನೋದು ಎಲ್ಲ ಅನಿಮಲ್ಸ್ ಅಲ್ಲೂ ಇಷ್ಟು ವರ್ಷ ಸರ್ವೈವ್ ಆಗಿದೆ ಅಂದ್ರೆ ಇಟ್ ಡಸ್ ವೆರಿ ವೈಟಲ್ ಫಂಕ್ಷನ್ ಅಂತ. ಎವಲ್ಯೂಷನ್ ಅಂದ್ಮೇಲೆ ನನ್ಗೆ ಆ ಬುಕ್ ಅಲ್ಲಿ ಇಲ್ಲಿ ಬರ್ದಿರೋ ಇನ್ನೊಂದು ಪಾಯಿಂಟ್ ಜ್ಞಾಪಕ ಬಂತು, ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಕೆಲವ್ರು ಹೇಳ್ತಾರೆ, ಏನ್ ಗುರು ನಂಗೆ ರಾತ್ರಿ 2 ಗಂಟೆ ಆದ್ರೂ ನಿದ್ದೆ ಬರಲ್ಲ, 1 ಗಂಟೆ 2 ಗಂಟೆ ಆಗತ್ತೆ ನಿದ್ದೆ ಬರಕ್ಕೆ, ಬೆಳಗ್ಗೆ ಎಚ್ಚರ ಆಗೋದ್ ಲೇಟ್ ಆಗತ್ತೆ ಅಂತ ಕೆಲವ್ರು ಹೇಳ್ತಾರೆ. ಮತ್ತೆ ಇನ್ ಕೆಲವರು ಇಲ್ಲ ಎಷ್ಟೇ ರಾತ್ರಿ ಎದ್ದಿದ್ರು ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಹೊಡ್ದಂಗೆ ಎದ್ಬಿಡ್ತೀನಪ್ಪ ಅಂತ ಕೆಲವ್ರು ಹೇಳ್ತಾರೆ. ಈ ಬುಕ್ ಅಲ್ಲಿ ಅವನೇನ್ ಮೆನ್ಷನ್ ಮಾಡ್ತಾನೆ ಅಂದ್ರೆ, ಮೊದಲು ನಮ್ಮ ಪೂರ್ವಜರು ಅಥವಾ ನಾವು ಎವಲ್ಯೂಷನರಿ ಸ್ಟೇಜಸ್ ಅಲ್ಲಿ ಇದ್ದಾಗ ನಾವು ಮಲಗಿರ್ಬೇಕಾರೆ ಪ್ರಾಣಿಗಳು ದಾಳಿ ಮಾಡಬಾರ್ದು, ಅಥವಾ ನಾವು ಮಲಗಿರ್ಬೇಕಾರೆ ಕೆಲವು ಅಂದ್ರೆ ಬೇರೆ ಏನಾದ್ರು ನೈಸರ್ಗಿಕ ವಿಪತ್ತು ಅಥವಾ ಆ ತರದ್ ಏನಾದ್ರು ನ್ಯಾಚುರಲ್ ಡಿಸಾಸ್ಟರ್ಸ್ ಆದ್ರೆ ಅಲರ್ಟ್ ಮಾಡಕ್ಕೆ ಯಾರಾದ್ರೂ ಒಂದು ಕೆಲವು ಜನ ಇದ್ರೆ ಆ ಗುಂಪು ಹೆಚ್ಚು ಸುರಕ್ಷಿತವಾಗಿರುತ್ತೆ ಅಂತ. ನಮ್ಮ DNA ನಲ್ಲೇ ಕೆಲವು ಜನರಿಗೆ ರಾತ್ರಿ ವಿಶಿಷ್ಟವಾಗಿ ಜಾಸ್ತಿ ಹೊತ್ತು ಎದ್ದಿರೋ ಹಂಗೆ, ಇನ್ ಕೆಲವರಿಗೆ ಬೇಗ ನಿದ್ದೆ ಮಾಡೋ ಹಂಗೆ ಮೆನ್ಷನ್ ಮಾಡಿದಾನೆ. ನನಗೆ ಇದು ತುಂಬಾ ಇಮಿಡಿಯೇಟ್ ಆಗಿ ಯಾರೇ ಹೌದಲ್ಲ ಅಂತ ಅನ್ನಿಸ್ತು. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಎವಲ್ಯೂಷನ್ ಮತ್ತೆ ಮದರ್ ನೇಚರ್ ಅಂತ ಸುಮಾರು ಸರಿ ಬುಕ್ ಅಲ್ಲಿ ಹೇಳಿದ ನಾನು, ಅದು ಹೆಂಗೆ ಡಿಸೈನ್ ಆಪ್ಟಿಮೈಸ್ ಮಾಡತ್ತೆ, ಹೆಂಗೆ ಎಲ್ಲಾ ಮೆಕ್ಯಾನಿಸಮ್ಸ್ ಬಿಲ್ಟ್ ಆಗಿರುತ್ತೆ ಅನ್ನೋದು ತುಂಬಾ ವಿಶಿಷ್ಟವಾದ ಇಂಪಾರ್ಟೆನ್ಸ್ ಆಯ್ತು ನನಗೆ ಈ ಬುಕ್ ಅಲ್ಲಿ. ಸೊ ಅದನ್ನ ಕ್ರೋನೋಟೈಪ್ ಅಂತ ಕರೀತಾರೆ. ಅಂದ್ರೆ ಈ ನಮಗೆ ಇದೆಯಲ್ಲ ಪಾಪ್ಯುಲರ್ ಇದರಲ್ಲಿ ಸ್ಲ್ಯಾಂಗ್ ಅಲ್ಲಿ ನಾವು ಏನೋ ನೈಟ್ ಔಲ್,
ಮತ್ತೆ ಮಾರ್ನಿಂಗ್ ಲಾರ್ಕ್ ಅಂತ ರೈಟ್, ನೈಟ್ ಔಲ್. ನೈಟ್ ಔಲ್ ನಾನು ರಾತ್ರಿ ನಮ್ಮ AR ರೆಹಮಾನ್ ನೈಟ್ ಔಲ್ ಅಂತೆ. ಅವ್ನ್ ಕೆಲಸ ಶುರು ಮಾಡೋದು ರಾತ್ರಿ ಊಟ ಆದ್ಮೇಲೆ ಮಾಡಿ. ನಮ್ ಇಳೆಯರಾಜ 7:30 he expects all artists to be there. So ಅಲ್ಲೂ ಇಳೆಯರಾಜ ರೆಹಮಾನ್ ಆಪೋಸಿಟ್. ಇದೇ ಆಕ್ಚುಲಿ ಪ್ರಾಬ್ಲಮ್ ಆಗೋದು ಅಂತ ಬುಕ್ ಅಲ್ಲಿ ಬರ್ದಿರೋದು. ಏನ್ ಹೇಳ್ತಾನೆ, ಪಾಪ್ಯುಲೇಷನ್ ಅಲ್ಲಿ 40% ಈ ಕ್ರೋನೋಟೈಪ್ ಇರುತ್ತೆ, ಅಂದ್ರೆ ಮಾರ್ನಿಂಗ್ ಪೀಪಲ್ ಅಂತ ಕರೀತಾರೆ ಅವರಿಗೆ. ಆಮೇಲೆ ಇನ್ನೊಂದು 30% ಈವ್ನಿಂಗ್ ಪೀಪಲ್ ಇರ್ತಾರೆ. ಇನ್ನು ಉಳಿದಿದ್ದು 30% ಇನ್ ಬಿಟ್ವೀನ್. ಬಟ್ ಯೂಶುವಲಿ ಅವ್ರದ್ದು ಈವ್ನಿಂಗ್ ಕಡೆಗೆ ಟಿಲ್ಟೆಡ್ ಇರುತ್ತೆ. ಸೊ ಪ್ರಾಬ್ಲಮ್ ಏನಾಗುತ್ತೆ, ಈ ತರ ಇಟ್ಸ್ ಲೈಕ್ ಎ ಬಿಗ್ ಜೆನೆಟಿಕ್ ಡಿಫ್ರೆನ್ಸ್ ಅಲ್ವಾ. ನೀವು ಕಂಪ್ಲೀಟ್ ಒಬ್ರದ್ದು ಸ್ಟ್ರೆಂತ್ ಇನ್ನೊಬ್ರಿಗೆ ವೀಕ್ನೆಸ್ ಆ ತರ ಆಗೋಗುತ್ತೆ. ಬಟ್ ನೀವು ಕಲೆಕ್ಟಿವ್ಲಿ ಹ್ಯೂಮನ್ಸ್ ನ ನೋಡಿದ್ರೆ ಅದು ನಮ್ದು ಇಡೀ ಗ್ರೂಪ್ದು ಸ್ಟ್ರೆಂತ್. ಇವಾಗ ಎಲ್ಲರೂ 8 ಗಂಟೆಗೆ ಇದು ಹೇಳ್ತಾರಲ್ಲ, ನಿಮ್ಮ IT ಕಂಪ್ನಿಗಳಲ್ಲಿ ದೊಡ್ಡ IT ಪಾರ್ಕ್ ಅಲ್ಲಿ ಎಲ್ಲಾರ್ದು ಸೇಮ್ ವರ್ಕಿಂಗ್ ಅವರ್ಸ್ ಇದ್ರೆ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಎಲ್ಲರೂ ಒಂದೇ ಸತಿಗೆ ಆಫೀಸಿಂದ ಹೊರಗೆ ಬಂದ್ರೆ ಜಾಮ್ ಆಗೋಗುತ್ತೆ ಅಂತ ಸ್ಟ್ಯಾಗರ್ಡ್ ವರ್ಕಿಂಗ್ ಅವರ್ಸ್ ಮಾಡ್ತಾರೆ. ಕೆಲವೊಬ್ರು 6 ಗಂಟೆಗೆ ಹೋಗ್ತಾರೆ, 6:30, 7 ಗಂಟೆ, ಬೇರೆ ಬೇರೆ ಬ್ಯಾಚಸ್ ಅಲ್ಲಿ. ಸೊ ನಮಗೆ ಇದು ಆಸ್ ಎ ಗ್ರೂಪ್ ಎವಾಲ್ವ್ ಆಗೋದಕ್ಕೆ ಈ ತರ ಒಂದಷ್ಟು ಗ್ರೂಪ್ ಅವರಿಗೆ ಮಾರ್ನಿಂಗ್ ದೇ ಆರ್ ಅಲರ್ಟ್, ನೈಟ್ ಅವ್ರು ಮಲಗಬೇಕು. ಇನ್ನೊಂದು ಗ್ರೂಪಿಗೆ ನೈಟ್ ದೇ ಕ್ಯಾನ್ ಸ್ಟೇ ಅವೇಕ್, ಬೆಳಿಗ್ಗೆ ಲೇಟ್ ಅವ್ರಿಗೂ ಮಲಗಬೇಕು ಅಂದ್ರೆ ಇಟ್ ಗಿವ್ಸ್ ಅಡ್ವಾಂಟೇಜ್ ಫಾರ್ ದ ಹೋಲ್ ಗ್ರೂಪ್. ಯಾಕಂದ್ರೆ ಈ ತರ ವಿಜಿಲೆಂಟ್ ಆಗಿರೋದಕ್ಕೆ. ಆಮೇಲೆ ಇನ್ನು ಹಂಟಿಂಗು ಅದನ್ನ ಇಟ್ಕೊಂಡ್ರೆ ಯು ಡೋಂಟ್ ಹ್ಯಾವ್ ಟು ಬಿ ಅವೇಕ್. ಲೈಕ್ ಒಂದ್ ಗ್ರೂಪ್ ಇಟ್ ನೀಡ್ ನಾಟ್ ಬಿ ಅವೇಕ್ ಥ್ರೂಟ್ ದ ಡೇ. ಬಟ್ 2 ಗ್ರೂಪ್ ಈ ತರ ಕಾಂಪ್ಲಿಮೆಂಟರಿ ಇತ್ತು ಅಂತಂದ್ರೆ ದೇ ಕ್ಯಾನ್ ಡೂ ಮೋರ್ ಸ್ಟಫ್. ಬಟ್ ನಮ್ ಮಾಡರ್ನ್ ಸೊಸೈಟಿನಲ್ಲಿ ಏನಾಗುತ್ತೆ, ನೀವು ಹೇಳಿದ್ರಲ್ಲ ಈ ಇಳೆಯರಾಜ ಬೆಳಿಗ್ಗೆ 7:30 ಎಲ್ಲರೂ ಇರ್ಬೇಕು ಅಂದಂಗೆನೆ ನಮ್ ಸೊಸೈಟಿಲಿ ರೂಲ್ಸ್ ಹಂಗೆ ಆಗುತ್ತೆ. ಸ್ಕೂಲು ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಏನು ಈ ಅಥ್ಲೆಟಿಕ್ಸ್ ಎಲ್ಲ ಕೋಚಿಂಗು ಬೆಳಿಗ್ಗೆ ಬೇಗ 5 ಗಂಟೆಗೆ ಬೆಳಕ್ ಹರಿಯೋಷ್ಟೊತ್ತಿಗೆ ಶುರು ಆಗ್ಬೇಕು ಅಂತ. ಆಫೀಸ್ಗಳನ್ನೆಲ್ಲ ಬೆಳಿಗ್ಗೆ ಬೇಗ ಶುರು ಮಾಡೋದು. ಹಿಂಗ್ ಮಾಡೋದ್ರಿಂದ 40% ಆಫ್ ದ ಪೀಪಲ್, ಮೆಜಾರಿಟಿ ಇರೋರಿಗೆ ಅನುಕೂಲ ಆಗುತ್ತೆ. ಬಟ್ ಇನ್ ಉಳಿದಿದ್ದ 30% ದೇ ವಿಲ್ ಹೇಟ್ ದೇರ್ ಲೈಫ್ಸ್ ಬಿಕಾಸ್ ಆಫ್ ದಿಸ್. ಅವ್ರನ್ನ ಪೀಪಲ್ ಸ್ಟಾರ್ಟ್ ಕಂಡೆಮ್ನಿಂಗ್ ದೆಮ್. ಅವ್ರು ಲೇಜಿ, ಅವರಿಗೆ ನಿದ್ದೆ ಜಾಸ್ತಿ, ಟೈಮ್ ಸರಿಯಾಗಿ ಬರಲ್ಲ. ವೆನ್ ಬಯಾಲಜಿಕಲಿ ಅವರಿಗೆ ಇಟ್ಸ್ ಏನೋ ದೊಡ್ಡ ಪ್ರಾಬ್ಲಮ್ ಅದು. ಸೊ ನಾವೆಲ್ಲ ಡಿಸ್ಕಸ್ ಮಾಡ್ತೀವಲ್ಲ ಬೇರೆ ಬೇರೆ ರೇಷಿಯಲ್ ಡಿಫ್ರೆನ್ಸಸ್, ಅದನ್ನೆಲ್ಲ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಹ್ಯಾಂಡಿಕ್ಯಾಪ್. ಇವಾಗ ನೀವು ಒಂದು ಗ್ರೂಪ್ ಆಫ್ ಪೀಪಲ್ ನ ಆತರ ಹ್ಯಾಂಡಿಕ್ಯಾಪ್ ಮಾಡಿ ಇಟ್ಸ್ ನಾಟ್ ಎ ಗುಡ್ ಸಿಸ್ಟಮ್ ಅಂತ ಆರ್ಗ್ಯೂ ಮಾಡೋದು. But andre see just looking at it, our society, at least the modern society, ಕಸ್ಟಮೈಸೇಷನ್ ತುಂಬಾ ಕಮ್ಮಿ. ನೇಚರ್ ಅಲ್ಲಿ ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡರ್ಸ್ಗೆ ಎಷ್ಟೊಂದು ಟೂಲ್ಸ್ ಆರ್ ನಾಟ್ ಇವನ್ ಡಿಸೈನ್ ಫಾರ್ ಅ ಲೆಫ್ಟ್ ಹ್ಯಾಂಡರ್. ಈಗೀಗೇನೋ ಅವ್ರಿಗೋಸ್ಕರ ಸೆಪರೇಟ್ ಕತ್ರಿಗಳು ಅವು ಇವು ಎಲ್ಲ ಬರ್ತಾ ಇದಾವೆ. ಬಟ್ ದೇ ವರ್ ನಾಟ್ ದೇರ್. ಈವನ್ ಮಾರ್ನಿಂಗ್ ಫ್ಲೈಟ್ಸ್, ರೈಟ್? ಎಷ್ಟು ಮಾರ್ನಿಂಗ್ ಫ್ಲೈಟ್ಸ್ ಇರುತ್ತೆ. ಮಾರ್ನಿಂಗ್ ಫ್ಲೈಟ್ ನೀವು ಎಂದಾದ್ರೂ ಹಿಡಿದ್ರೆ ಒಳ್ಳೆ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಹಬ್ಬದ ಟೈಮ್ಗೆ ಹೋದಂಗ ಅದು. ಯಾಕೆ ಅಂದ್ರೆ ಅದು ಬಿಸ್ನೆಸ್ ಕನ್ವೀನಿಯನ್ಸ್. ಅದು ಬೆಳಗ್ಗೆ ಹೋಗಿ ನೀನ್ ಮೀಟಿಂಗ್ ಡೈರೆಕ್ಟ್ ಆಗಿ ಅಟೆಂಡ್ ಮಾಡಿ ಮತ್ತೆ ಅದೇ ಸಂಜೆ ವಾಪಸ್ ಬಂದು ಸ್ವಲ್ಪ ನೀನು ಹೋಟ್ಲ್ ಖರ್ಚು ಅವೆಲ್ಲ ಉಳಿಸ್ಬೋದು ಅಂತ ಹೇಳಿ ಇಟ್ ಈಸ್ ದೇರ್. ಅಂದ್ರೆ ಸ್ಕೂಲ್ದು ಅಷ್ಟೇ. ಸ್ಕೂಲ್ಗಳಿಗೆ ಅವನು ಆ ಬುಕ್ ಅಲ್ಲಿ ರಿಸರ್ಚ್ ಸಮೇತ ಹೇಳಿದಾನೆ, ಮಕ್ಕಳಿಗೆ ನೀವು ಹೆಚ್ಚು ಸಮಯ ಮಲಗಕ್ ಬಿಟ್ರೆ ಅಥವಾ ಅವ್ರಿಗೆ ಲೇಟ್ ಆಗಿ ಸ್ಕೂಲ್ ಶುರು ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಅಂತ. ಬಟ್ ಈ ಬೆಂಗಳೂರಲ್ಲಿ, ಇಂಪಾರ್ಟೆಂಟ್ಲಿ ಬೆಂಗಳೂರಲ್ಲಿ ಯಾಕೆ ಗೊತ್ತಾ ಸ್ಕೂಲ್ಸ್ ನ ಬೇಗ ಓಪನ್ ಮಾಡಿಸಿದ್ದು? ಯಾಕೆಂದ್ರೆ ಸ್ಕೂಲ್ ಟ್ರಾಫಿಕ್, ದೊಡ್ಡವ್ರ ಟ್ರಾಫಿಕ್ ಎರಡೂ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು ದೇ ಸೆಡ್ ಪ್ಲೀಸ್ ಓಪನ್ ಯುವರ್ ಸ್ಕೂಲ್ಸ್ at 8 o'clock. It was an order. In a democratic country, the government ordered a particular bunch of education institutions with young minds to just open early. I mean, how ridiculous is that? So ಅಂದ್ರೆ ಎಕನಾಮಿಕ್ ಅಥವಾ ಪ್ರಾಕ್ಟಿಕಲ್ ರೀಸನ್ಸಿಗೋಸ್ಕರ ತುಂಬಾ ಇಂಪಾರ್ಟೆಂಟ್ ಇದು. ಆ ಬುಕ್ ಅಲ್ಲಿ ಅವ್ನು ಮೆನ್ಷನ್ ಮಾಡ್ತಾನೆ, ಮಕ್ಕಳಿಗೆ ಓದಕ್ಕೆ ಅಥವಾ ವಿಷಯಗಳನ್ನ, ಹೊಸ ವಿಷಯ ಗ್ರಹಿಸಕ್ಕೆ ಎಷ್ಟು ನಿದ್ದೆ ಮಾಡ್ತಾರೋ, ಎಷ್ಟು ಎಚ್ಚರ ಇರ್ತಾರೋ ಅಷ್ಟೇ ಮೇಲೆ ಹೋಗುತ್ತೆ. ರಿಸರ್ಚ್ ಸಮೇತ ಎಲ್ಲಿ ಸ್ಟೂಡೆಂಟ್ಸ್ ಕಮ್ಮಿ ಸ್ಕೋರ್ ಮಾಡಿದ್ರೋ
ಎಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ರೋ ಅದೆರಡನ್ನು ಕಂಪೇರ್ ಮಾಡಿ, ಅವ್ರ ನಿದ್ದೆಗಳ ಪ್ಯಾಟರ್ನ್ ಕಂಪೇರ್ ಮಾಡಿ, ಯಾರು ಹೆಚ್ಚು ನಿದ್ದೆ ಮಾಡಿದ್ರೋ ಅವರು ಹೆಚ್ಚು ಸ್ಮಾರ್ಟ್ ಆಗಿ ಹೆಚ್ಚು ಕಲ್ತ್ಕೊಂಡಿದ್ದಾರೆ ಅಂತ ರಿಸರ್ಚ್ ರಿಸಲ್ಟ್ಸ್ ಜೊತೆ ಪ್ರೂವ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಫ್ಯಾಬುಲಸ್ ಬುಕ್ ದಟ್ ಎವ್ರಿಬಡಿ ಶುಡ್ ಕೈಂಡ್ ಆಫ್ ರೀಡ್ ಆರ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಬರೀ ಎಷ್ಟು ನಿದ್ದೆ ಮಾಡ್ತಾರೆ ಅನ್ನೋದ್ರ ಜೊತೆಗೇನೆ ಅವ್ರದ್ದು ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ಡ್ಯೂರೇಷನ್ ಇರುತ್ತೆ. ಅಂದ್ರೆ ಚಿಕ್ಕ ಮಕ್ಳಿಗೆ ಬೇಗ ನಿದ್ದೆ ಹೋಗ್ತಾರೆ ಟಿಪಿಕಲಿ, ಆಮೇಲೆ ಬೇಗ ಎದ್ದೇಳ್ತಾರೆ. ಚಿಕ್ಕವರು ಅಂತಂದ್ರೆ ಒಂದು 10 ವರ್ಷ ಒಳಗಡೆ ಇರೋ ಮಕ್ಕಳು. ಆಮೇಲೆ ಟೀನೇಜರ್ಸ್ ಆದವ್ರಿಗೆ ಅವ್ರಿಗೆ ಬೇಗ ನಿದ್ದೆ ಸಾಧ್ಯ ಇಲ್ಲ. ಅದನ್ನ ನಾವು ಅಂದ್ರೆ ಜನರಲಿ ಪೇರೆಂಟ್ಸ್ ಅರ್ಥ ಮಾಡ್ಕೊಳೋದು, ಇವನ್ ಎಷ್ಟು ಒಳ್ಳೆ ಹುಡುಗ ಇದ್ದ ಚಿಕ್ಕವನಿದ್ದಾಗ, ಈಗ ಟೀನೇಜರ್ ಆಗೋಗಿದ್ದಾನೆ, ಇವನ್ ತಲೆ ಕೆಟ್ಬಿಟ್ಟಿದೆ, ಇವಾಗ ಸುಮ್ನೆ ರೆಬೆಲ್ ಆಗೋದಕ್ಕೆ ರಾತ್ರಿ ನಿದ್ದೆ ಮಾಡಲ್ಲ ಅಂತ ಹೇಳ್ತಾನೆ ಅಂತ. ಬಟ್ ದೆರ್ ಈಸ್ ಎವಿಡೆನ್ಸ್ ವಿಚ್ ಸೇಸ್ ಟೀನೇಜರ್ಸ್ ಕೆನಾಟ್ ಸ್ಲೀಪ್ ಅರ್ಲಿ. ಅವರಿಗೆ ನಿದ್ದೆ ಮಾಡೋಕ್ ಸಾಧ್ಯ ಆಗಲ್ಲ. ಇದು ಅವ್ನು ಹೇಳ್ತಾನೆ, ನಿಮಗೆ ಎಷ್ಟು ಕಷ್ಟ ಅಂತಂದ್ರೆ ನಿದ್ದೆ ಬರ್ದೇ ಇರುವಾಗ ನಿದ್ದೆ ಬರ್ಸ್ಕೊಳೋದಕ್ಕೆ ಟ್ರೈ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಲೈಕ್ ಸುಮ್ನೆ ಒದ್ದಾಡ್ತಾ ಇರ್ತೀರ ನಿದ್ದೆ ಮಾಡದೆ, ಅವಾಗ ಟ್ರೈ ಟು ಸ್ಲೀಪ್, ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ. ಸೊ ಅದು ಅವ್ನು ಹೇಳೋದು, ನೀವು ಸುಮ್ನೆ ಟೀನೇಜರ್ಸ್ಗೆ ಹೋಗು ಬೇಗ ಮಲ್ಗು ಬೇಗ ಮಲ್ಗು ಬೇಗ ಎದ್ದೇಳು ಅಂತ ಮಾಡಿದ್ರೆ ಅದು ಆಕ್ಚುಲಿ ಅವರು ಕೋರಿಲೇಷನ್ ಕೂಡ ಕಂಡಿದ್ದಾರೆ ಎಷ್ಟೊಂದು ಇದರಲ್ಲಿ ರಿಸರ್ಚ್ ಅಲ್ಲಿ. ಈಗ ADHD ಅಂತ ತುಂಬಾ ಜನ ಮಕ್ಕಳನ್ನ ಡಯಾಗ್ನೋಸ್ ಮಾಡ್ತಾ ಇದ್ದಾರೆ, ADHD ಸಿಂಪ್ಟಮ್ಸ್ ಅಂತ. ಸೊ ಆಮೇಲೆ ಆಂಗ್ಸೈಟಿ ಜಾಸ್ತಿ ಆಗ್ತಿದೆ. ಸೊ ADHD is attention deficiency syndrome ಅಲ್ವಾ ಸುಪ್ರೀತ್? That's what ಅಟೆನ್ಷನ್ ಡೆಫಿಸಿಟ್ ಅಂತಾರ ಆ ತರದ್ದು. ಅಂದ್ರೆ ರೆಸ್ಟ್ಲೆಸ್ ಆಗಿರ್ತಾರೆ ಮಕ್ಕಳು ಅಂತ, ಇರೋ ಮಕ್ಕಳು ರೆಸ್ಟ್ಲೆಸ್ ಆಗ್ತಿದ್ದಾರೆ. ಆಮೇಲೆ ಅವ್ರಿಗೆ ಆಂಗ್ಸೈಟಿ ಜಾಸ್ತಿ ಆಗ್ತಿದೆ. ಇದನ್ನ ಸೋಷಿಯಲ್ ಮೀಡಿಯಾ ಬಂದಿದೆ, ಅದು ಬಂದಿದೆ, ಅದು ಇರ್ಬೋದು ವೇರಿಯೇಬಲ್ಸ್, ಸಮ್ ಆಫ್ ದ ವೇರಿಯೇಬಲ್ಸ್. ಬಟ್ ಅವ್ನು ಹೇಳೋ ಪ್ರಕಾರ ಸ್ಲೀಪ್ ಇದೆಯಲ್ಲ, ಲ್ಯಾಕ್ ಆಫ್ ಸ್ಲೀಪ್, ಆಮೇಲೆ ಎಷ್ಟು ಹೊತ್ತವರೆಗೂ ಮಲಗಬೇಕು ಅಂತ. ಇವಾಗ ಟೀನೇಜರ್ಸ್ಗೆ ದೇ ಕೆನಾಟ್ ವೇಕ್ ಅಪ್ ಅರ್ಲಿ, ಅದು ದಟ್ಸ್ ಥಿಂಗ್, ಅಂಡ್ ದೇ ಕೆನಾಟ್ ಗೋ ಟು ಬೆಡ್ ಅರ್ಲಿ. ಅವ್ರನ್ನ ಬೆಳಿಗ್ಗೆ ಬೇಗ ಸ್ಕೂಲ್ ಇಟ್ಬಿಟ್ಟು ಅವ್ರಿಗೆ ಬೇರೆ ಏನೋ ಕೋಚಿಂಗು, ಬೆಳಿಗ್ಗೆ ಬೇಗ ಎದ್ದೇಳ್ಸೋದು. ಅಪ್ಪ ಅಮ್ಮಂದ್ರಿಗೆ ಬೆಳಿಗ್ಗೆ ಬೇಗ ಎದ್ದೇಳೋದು ಅನ್ನೋದು ಒಳ್ಳೆ ಗುಣ ಅಂತ ಅದೊಂದು ಇದೆಯಲ್ಲ, ಅದೇ ಹೇಳ್ತಾ ಇದ್ದಿದ್ದು. ನಾನು ಯೋಚನೆ ಮಾಡ್ತಿದ್ದು, ಒಂದು ನಮಗೆ ಪ್ರಾಕ್ಟಿಕಲಿ ಕನ್ವಿನಿಯಂಟ್ ಅನ್ಬಿಟ್ಟು ಈ ಡೈವರ್ಸಿಟಿನ ಸಪ್ರೆಸ್ ಮಾಡ್ತೀವಿ. ಈಗ ಲೆಫ್ಟ್ ಹ್ಯಾಂಡರ್ಸ್ ರೈಟ್ ಹ್ಯಾಂಡರ್ಸ್ಗೆ ಆಗೋದು ಅದು. ಅದ್ರ ಜೊತೆಗೆ ಕಲ್ಚರಲ್ ಬ್ಯಾಗೇಜ್ ಇರುತ್ತೆ. ಎಡಗೈಯಲ್ಲಿ ಮುಟ್ಟೋದು ತಪ್ಪು, ಎಡಗೈ ಅಪಶಕುನ ಅಂತ ಆ ತರದ್ದೆಲ್ಲ ಮೈಂಡ್ ಸೆಟ್ ಇದ್ರೆ, ಬ್ಯಾಡ್ ಲಕ್, ಎಡಗೈಯಲ್ಲಿ ಏನಾದ್ರು ತೆಗೆದ್ರೆ, ಈ ತರ ಇದ್ದವರಿಗೆ, ನ್ಯಾಚುರಲಿ ಲೆಫ್ಟ್ ಹ್ಯಾಂಡರ್ಸ್ ಇದ್ದವರಿಗೆ ಇಟ್ಸ್ ಲೈಕ್ ಡಬಲ್ ವ್ಯಾಮಿ ಎಫೆಕ್ಟ್. ರಿಯಲ್ ಲೈಫ್ ಅಲ್ಲಿ ಬಿಕಾಸ್ ದೇ ಆರ್ ಮೈನಾರಿಟಿ ಅವರಿಗೆ ಡಿಸ್ಕ್ರಿಮಿನೇಷನ್ ಆಗತ್ತೆ. ಆಮೇಲೆ ಈ ತರ ಕಲ್ಚರಲ್ ಮೈಂಡ್ ಸೆಟ್ ಇರುತ್ತೆ. ಸೊ ಹಂಗ ಅದೇ ತರ ಸ್ಲೀಪ್ ಅಲ್ಲೂ ಇದೆ ಅಂತ, ವಿಚ್ ನೋಬಡಿ ಕನ್ಸಿಡರ್ಸ್ ಟುಡೇ ಆಸ್ ಅ ಥಿಂಗ್. ಅಂದ್ರೆ ನಿದ್ದೆ ಮನುಷ್ಯಂಗ ಅಗತ್ಯ, ಆಮೇಲೆ ಅದು ನಂದ್ ರೈಟ್ ಅನ್ನೋದು. ಲೈಕ್ ನಾವು ಪೀಪಲ್ ಸೇ ಪ್ರೈವಸಿ ಇಸ್ ಎ ರೈಟ್ ಅಂತ ಹೇಳ್ತಾರೆ, ಡಿಜಿಟಲ್ ಪ್ರೈವಸಿ, ನನ್ ಡೇಟಾ ನನಗೆ ಹಿಂಗಿರ್ಬೇಕು ಅಂತ. ಬಟ್ ಐ ಡೋಂಟ್ ಥಿಂಕ್ ಅವೇರ್ನೆಸ್ ಹ್ಯಾಸ್ ಎಕ್ಸ್ಟೆಂಡೆಡ್ ಟು ದೇರ್ ಓನ್ ಸ್ಲೀಪ್. ನೋಬಡಿ ಕನ್ಸಿಡರ್ಸ್ ಅವ್ರದ್ದು ಓನ್ ಸ್ಲೀಪ್ ಆಸ್ ಎ ರೈಟ್. ಇವಾಗ ಆಫೀಸಲ್ಲಿ ಬೆಳಿಗ್ಗೆ ಮೀಟಿಂಗ್ ಇಟ್ರೆ ಬೇಗ, ನೋಬಡಿ ಕ್ಯಾನ್ ಸೇ ಇಲ್ಲ ನಾನು ಮಲಗ್ಬೇಕದು, ನನ್ನ ನಿದ್ದೆ ಟೈಮು ನಾನು ಎದ್ದು ಬರಲ್ಲ ಅಂತ ಯಾರು ಹೇಳಲ್ಲ. ದೇ ಕನ್ಸಿಡರ್ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಫಾರ್ ದೆಮ್ ಅಂತ. ಆಮೇಲೆ ಸೊಸೈಟಿನಲ್ಲೂ ಇಫ್ ಯು ಯೂಸ್ ಸ್ಲೀಪ್ ಆಸ್ ಅ ರೀಸನ್, ನೋಬಡಿ ಕನ್ಸಿಡರ್ಸ್ ದಟ್ ಆಸ್ ಅ ರೈಟ್ ಫಾರ್ ಯು ಟು ಸೇ ಯು ವಾಂಟ್ ಟು ಸ್ಲೀಪ್. ಸೊ ಅದಕ್ಕೆ there is this scientific evidence. ಆಮೇಲೆ ಮ್ಯಾಥ್ಯೂ ವಾಕರ್ he calls himself a sleep diplomat ಅಂತ. ಅಂದ್ರೆ ಆಫ್ಟರ್ 25 years of research, he considers himself as a diplomat who wants to create awareness. ಜನರಲಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆಮೇಲೆ he's been working with top ಸ್ಪೋರ್ಟ್ಸ್ ಟೀಮ್ಸ್, NBA, NFL ಅಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅಂದ್ರೆ ಹೆಂಗೆ ನಿದ್ದೆಯಿಂದ ನಿಮ್ ಪ್ಲೇಯರ್ಸ್ ಎಫಿಷಿಯನ್ಸಿ ಇನ್ಕ್ರೀಸ್. ಇಟ್ಸ್ ಎ ಲೀಗಲ್ ಪರ್ಫಾರ್ಮೆನ್ಸ್ ಎನ್ಹಾನ್ಸಿಂಗ್ ಡ್ರಗ್. ಎಷ್ಟು $million ಖರ್ಚು ಮಾಡ್ತಾರೆ ಅಥ್ಲೀಟ್ಗಳು ಅವ್ರದ್ದು ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ. ಈ ನಿದ್ದೆ ಹೆಂಗೆ ಇಟ್ ಕ್ಯಾನ್ ಹೆಲ್ಪ್ ಅಂತ. ಸೊ ರೋಜರ್ ಫೆಡರರ್ ಇದನ್ನಲ್ಲ, ಟೆನ್ನಿಸ್ ಪ್ಲೇಯರ್, ಅವನು ದಿನಕ್ಕೆ 12 ತಾಸು ನಿದ್ದೆ ಮಾಡ್ತಾನಂತ. ಈ ಸ್ಲೀಪ್ಸ್ 10 hours a day at night, ಆಮೇಲೆ 2 hour ನ್ಯಾಪ್ ಮಾಡ್ತಾನೆ.
ಉಸೈನ್ ಬೋಲ್ಟ್, ಅವನು ಪ್ರತಿ ರೇಸ್ಗಿಂತ ಮುಂಚೆ ಹಿ ಟೇಕ್ಸ್ ಅ ನ್ಯಾಪ್ ಅಂಡ್ he has broken all records after his nap. ಆಮೇಲೆ ಆಲ್ಬರ್ಟ್ ಐನ್ಸ್ಟೈನ್ ಯೂಸ್ ಟು ಸ್ಲೀಪ್ 12 hours a day. ಸೊ ಇದೆಲ್ಲ ಏನಕ್ಕೆ ಎಕ್ಸಾಂಪಲ್ಸ್ ಇದೆ, ಲೈಕ್ ಅಡ್ಮಿಟೆಡ್ಲಿ ಇದೆಲ್ಲ ಅನೆಕ್ಡೋಟಲ್ ಎಕ್ಸಾಂಪಲ್ಸ್, ಬಟ್ ಅನೆಕ್ಡೋಟಲ್ ಆನ್ ದ ಅದರ್ ಸೈಡ್ ಇರುತ್ತಲ್ಲ. ಈಗ ಡಾವಿಂಚಿ ಬರೀ 3 ತಾಸು ಮಲಗ್ತಾ ಇದ್ದ, ವಿಶ್ವೇಶ್ವರಯ್ಯ 4 ತಾಸು ಮಲಗ್ತಾ ಇದ್ದಿದ್ದು. ಈ ತರದ ಇದಕ್ಕೆ ಕೌಂಟರ್ ಮಾಡೋದಕ್ಕೆ ಯು ಹ್ಯಾವ್ ಟು ಆಲ್ಸೋ ಮೆನ್ಷನ್ ಪೀಪಲ್ ಹೂ ರಿಯಲಿ ಕನ್ಸಿಡರ್ ಸ್ಲೀಪ್ ಟು ಬಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಯಾಕೆ ಎಚ್ಚರ ಇರ್ತೀವಿ, ಯಾಕೆ ಮಲಗ್ತೀವಿ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲೈನ್ ಮಾಡಿದಾನೆ. ತುಂಬಾ ಚಿಕ್ಕ ಗ್ರಾಫ್ ಸಮೇತ ಎಕ್ಸ್ಪ್ಲೈನ್ ಮಾಡಿದಾನೆ. ಗ್ರಾಫ್ ಆಫ್ ಕೋರ್ಸ್ ಪಾಡ್ಕಾಸ್ಟ್ ಅಲ್ಲಿ ನಿಮಗೆ ತೋರ್ಸಕ್ಕಾಗಲ್ಲ, ಬಟ್ ಅವನು ಹೇಳೋದು ಏನು ಅಂದ್ರೆ ಪ್ರಾಸೆಸ್ ಎಸ್ ಮತ್ತೆ ಪ್ರಾಸೆಸ್ ಸಿ ಅಂತ 2 ಇರ್ತವೆ. ಫಸ್ಟಿಗೆ ಸರ್ಕಾಡಿಯನ್ ವೇಕ್ ಡ್ರೈವ್ ಅಂತ ಮಾತಾಡಿದ್ವಲ್ಲ, ಸರ್ಕಾಡಿಯನ್ ರಿದಮ್ ಅಂದ್ರೆ ಒಬ್ಬ ಮನುಷ್ಯ ಎಷ್ಟೇ ಅವನು ಅಂಧಕಾರದಲ್ಲಿರ್ಲಿ ಅಥವಾ ಜೆಟ್ ಪ್ಲೇನ್ ಅಲ್ಲಿ ಇರ್ಲಿ, ಎಲ್ಲೇ ಇರ್ಲಿ, ಅವನ್ಗೆ ನಿಯಮಿತವಾಗಿ 24 hour ರಿದಮ್ ಸೈಕಲ್ ಇದೆ. ಅಂದ್ರೆ ಬೆಳಗ್ಗೆ ಆದಾಗ ಎಚ್ಚರ, ರಾತ್ರಿ ಆದಾಗ ನಿದ್ದೆ. ಅದು ಒಂದು ಅಂದ್ರೆ ಪ್ರಕೃತಿ ಪ್ರಕಾರ ಸೂರ್ಯ ಹೇಳ್ತಾನೆ ಅವಾಗ ನೀವು ಹೇಳ್ತೀರಿ, ಸೂರ್ಯ ಮುಳುಗ್ತಾನೆ ಆಗ ನೀವು ಮಲಗ್ತೀರಿ. ಅದು ಸರ್ಕೇಡಿಯನ್ ವೇಕ್ ಡ್ರೈವ್. ಇನ್ನೊಂದು ಅವನ್ ಏನ್ ಹೇಳ್ತಾನೆ ಅಂದ್ರೆ ಅಡೆನೋಸಿನ್ ಅಂತ ಇನ್ನೊಂದು ಕೆಮಿಕಲ್ ತರ ಇರುತ್ತೆ. ಆ ಕೆಮಿಕಲ್ ಏನ್ ಮಾಡುತ್ತೆ ಅಂದ್ರೆ ಬೆಳಗ್ಗೆ ನೀವು 7 ಗಂಟೆಗೆ ಎದ್ರೆ ನಿಮಗೆ ಆ ಕೆಮಿಕಲ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಆ ಕೆಮಿಕಲ್ ಇಂದ ನಿಮಗೆ ನಿದ್ದೆ ಹೋಗೋಕೆ ಅಥವಾ ಯು ವಿಲ್ ಫೀಲ್ ಸ್ಲೀಪಿ, ನೀವು ನಿದ್ದೆಗೆ ಜಾರುವಂತ ಕೆಮಿಕಲ್ ಅದು. ಕ್ರಮೇಣವಾಗಿ ನೀವು ಎಷ್ಟು ಜಾಸ್ತಿ ಹೊತ್ತು ಎದ್ದಿರ್ತಿರೋ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಹಂತಕ್ಕೆ ಅಡೆನೋಸಿನ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ನಿಮ್ಗೆ ನಿದ್ದೆ, ಅಯ್ಯೋ ನಿದ್ದೆನೆ ತಡಿಯಕ್ಕಾಗಲ್ವಲ್ಲ ಗುರು ಅಂತ ಹೇಳ್ತಿರಲ್ಲ, ಅವಾಗ ನಿಮ್ಮ ಅಡೆನೋಸಿನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಆಗ ನೀವು ನಿದ್ದೆಗೆ ಹೋಗ್ತೀರಾ. ಉದಾಹರಣೆಗೆ ಇವಾಗ ಫಾರ್ ಎಕ್ಸಾಂಪಲ್ ಯಕ್ಷಗಾನದವ್ರನ್ನ ತಗೊಳ್ಳೋಣ. ಯಕ್ಷಗಾನದವ್ರಿಗೆ ಅವ್ರ ಸರ್ಕೇಡಿಯನ್ ರಿದಮ್ನ ಅವ್ರ ಯಕ್ಷಗಾನ ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಹಾಳು ಮಾಡಿರ್ತಾರೆ. ಆದ್ರೂ ಅವ್ರಿಗೆ 6 ಗಂಟೆಗೆ ಎಚ್ಚರ ಆಗತ್ತೆ, ಅದ್ ಬೇರೆ ವಿಷಯ. ಅವರಿಗೆ ಉಲ್ಟಾ ಆಗತ್ತೆ ಸ್ಲೀಪ್ ಡ್ರೈವ್. ಅವ್ರು ರಾತ್ರಿ ಎಲ್ಲ ಎದ್ದಿರ್ತಾರಲ್ವಾ, ಅಡೆನೋಸಿನ್ ಲೆವೆಲ್ಸ್ ಆಗ್ಲೇ ಹೈ ಇರುತ್ತದು. ಕ್ರಮೇಣವಾಗಿ ಅವ್ರು ನಿದ್ದೆಗೆ ಗೆಟ್ತಾ ಹೋಗ್ತಿದ್ದಾಗ ಅವ್ರು ಬೆಳಗ್ಗೆ ಹೊತ್ತಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆಗೆ ಜಾರ್ತಾರ ಅವರು. ಅಂದ್ರೆ ಇಟ್ ಈಸ್ ಅ ಕೆಮಿಕಲ್. ನೀವು ಅದನ್ನ ಕಂಟ್ರೋಲ್ ಮಾಡ್ದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ನಿಮ್ಗೆ ನಿದ್ದೆಗೆ ಜಾರಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಕಾಫಿ ತಗೊಂಡು ನಿದ್ದೆನ ಕೊಲ್ತೀರಿ ಅಥವಾ ನಿದ್ದೆನ ಅಥವಾ ನಿದ್ದೆನ ಡೆಸ್ಟ್ರಾಯ್ ಮಾಡ್ತೀರಿ. ಅದೇನ್ ಮಾಡತ್ತೆ ಅಂದ್ರೆ ಕ್ಯಾಫೀನ್ ಎಲಿಮೆಂಟು ಅಡೆನೋಸಿನ್ ನ ತಡೆಗಟ್ಟುತ್ತೆ, ಅದನ್ನ ಹಿಂದೆ ದಬ್ಬುತ್ತೆ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಹೊತ್ತು ಎಚ್ಚರ ಇರ್ತೀರಿ ಕಾಫಿ ಕುಡ್ದು. ಬಟ್ ಅವರು ಕಾಫಿಯಿಂದ ಆಗುವಂತ ವಾಸುಕಿ ಇದನ್ನ ಸ್ವಲ್ಪ ಸರಿ ಕೇಳಿಸ್ಕೊಳ್ರಿ, ನೀವು ಎಷ್ಟು ಕಾಫಿ ಕುಡಿತೀರಾ? ಅವ್ರು ಹೇಳೋ ಪ್ರಕಾರ ಕೆಫೀನ್ ಹಾಫ್ ಲೈಫ್ ಅಂದ್ರೆ ಈ ನ್ಯೂಕ್ಲಿಯರ್ ಫಿಸಿಕ್ಸ್ ಪ್ರಕಾರ ಹಾಫ್ ಲೈಫ್ ಅಂದ್ರೆ ಅರ್ಧ ಆಯುಷ್ಯ ಕಮ್ಮಿ ಆಗೋದು. ಅವ್ರು ಹೇಳೋದು ನೀವು 5 ಗಂಟೆ ಬೆಳಗ್ಗಿನ ಜಾವ ಕಾಫಿ ಕುಡಿದ್ರೆ ಕೆಫೀನ್ ಪರಿಣಾಮ ನಿಮ್ಗೆ 8 hours ಬೇಕಾಗತ್ತೆ ಅದ್ರ ಪರಿಣಾಮ ಅರ್ಧಕ್ಕೆ ಹೋಗಕ್ಕೆ. ಸೊ ಹಾಗಾಗಿ ನೀವು ಸಂಜೆ ಹೊತ್ತು ಕಾಫಿ ಕುಡಿದ್ರೆ ನಿಮ್ಗೆ ನಿದ್ದೆ ಮಾಡೋವಂತಹ ನಿಮ್ಮ ನಿದ್ದೆ ಭಂಗ ಆಗತ್ತೆ, ನಿದ್ದೆ ತುಂಬಾ ವೀಕ್ ಆಗತ್ತೆ, ಸರಿಯಾಗಿ ನಿದ್ದೆ ಮಾಡಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಇದೆ. ಈ ಎಕ್ಸ್ಪೆರಿಮೆಂಟ್ ತುಂಬಾ ಸಖತ್, ಇಟ್ಸ್ ಎ ವೆರಿ ನೈಸ್ ಥಿಂಗ್. ಕೆಲವು ಸ್ಪೈಡರ್ಸಿಗೆ LSD ಕೊಟ್ಟು ಅವರಿಗೆ ಇನ್ನೊಂದು ಯಾವ್ದೋ ಒಂದಷ್ಟು ಡ್ರಗ್ಸ್ ಕೊಟ್ಟು ಮತ್ತೆ ಒಂದಷ್ಟು ಕ್ಯಾಫೀನ್ ಕೂಡ ಕೊಟ್ಟಿದ್ದಾರೆ. ಸುಪ್ರೀತ್, ಐ ಥಿಂಕ್ ವಿ ಶುಡ್ ಪುಟ್ ದಟ್ ಗ್ರಾಫ್ ಇನ್ ದ ಶೋ ನೋಟ್ಸ್. ಕ್ಯಾಫೀನ್ ಸೇವಿಸಿದಂತಹ ಜೇಡರ ಹುಳುಗಳು ಜೇಡ್ರ ಬಲೆನ ಕಟ್ಟಕ್ ಆಗದಿರಾ ಹಂಗೆ ಉಳ್ಕೊಂಡಿದ್ದಾವೆ. LSD ಸೇವಿಸಿದ ಜೇಡ್ರ ಹುಳುಗಳು ಒಂದ್ ಹಂತಕ್ಕೆ ಸರಿಯಾಗಿ ಬಲೆಗಳು ಕಟ್ಟಕ್ ಆಯ್ತು, ಬಟ್ ಕೆಫೀನ್ ಕುಡ್ದಿರೋರು ಆಗ್ಲಿಲ್ಲ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇದು. ಅವನು he talks about how adenosine, how caffeine can kill adenosine but how it is harmful for your health
ಅಂತ ಕ್ಯಾಫೀನ್ ಬಗ್ಗೆ ಯುದ್ಧ ಸಮರ ಸಾರಿದ್ದಾರೆ. ಸೊ ಸ್ಟಾರ್ ಬಕ್ಸ್ ಅವ್ರ ಜೊತೆ ನಿರಂತರ ಹೋರಾಟ ಮಾಡ್ಬೇಕು. ಸೊ ಅದೇ ಈ ನಿದ್ದೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಅವರು 3 ಎಲಿಮೆಂಟ್ಸ್ ಡಿಸ್ಕಸ್ ಮಾಡ್ತಾರೆ. ಫಸ್ಟ್ ಸರ್ಕೇಡಿಯನ್ ರಿದಮ್ ಅಂತ, ಅಂದ್ರೆ ನಮ್ದು ಬಾಡಿ ಕ್ಲಾಕ್ ಅಂತ ಕರೀತಾರಲ್ಲ, ನಮ್ ದೇಹಕ್ಕೇನೆ ಒಂದು ಗಡಿಯಾರ ಇರುತ್ತೆ. ಸೊ ಅದನ್ನ ಹೆಂಗೆ ಕಂಡು ಹಿಡಿದ್ರು ಅಂತ, ಅಂದ್ರೆ ಹೆಂಗೆ ಡಿಸ್ಕವರ್ ಮಾಡಿದ್ರು ಅಂತ. ಆಮೇಲೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ ಬಾಡಿನಲ್ಲಿ, ಅದ್ರದ್ದು ರೋಲ್ ಏನು ಅಂತ. ಆಮೇಲೆ ಅಡಿನೋಸಿನ್ ಇದ್ರದ್ದು, ಅದು ಕೆಮಿಕಲ್. ಸೊ ಅದ್ರದ್ದು ರೋಲ್ ಏನು ಅಂತ, ಅದು 3 ಇಂಟ್ರಾಕ್ಷನ್ ಇದೆಯಲ್ಲ, ಅದು ಡಿಸೈಡ್ ಮಾಡುತ್ತೆ ನಮ್ದು ಸ್ಲೀಪ್ ನ ಹೆಂಗೆ ಮಲಗ್ತೀವಿ, ಯಾವ್ಯಾವ ಟೈಮಲ್ಲಿ ಏನೇನು ಇಂಟ್ರಾಕ್ಷನ್, ಅಂದ್ರೆ ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಅದ್ರ ಬಗ್ಗೆ. ಇದು ಆಕ್ಚುಲಿ ಸರ್ಕೇಡಿಯನ್ ರಿದಮ್ ನ ಹೆಂಗೆ ಕಂಡಿಡಿದ್ರು ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. ಮುಕುಂದ್ ಆಲ್ರೆಡಿ ಹೇಳಿದ್ರಲ್ಲ ನೀವು ಅದು ಕೇವ್ದು. ಸೊ ಅದಕ್ಕಿಂತ ಮುಂಚೆ ಇನ್ನೊಬ್ಬ ಫ್ರೆಂಚ್ ಜಿಯೋಫಿಸಿಸಿಸ್ಟ್, ಅವನು 1729 ಅಲ್ಲಿ ಮಾಡಿದ ಎಕ್ಸ್ಪೆರಿಮೆಂಟ್. ನಾವು ಮುಟ್ಟಿದ್ರೆ ಮುನಿ ಅಂತ ಒಂದು ಗಿಡ ಇದೆಯಲ್ಲ, ಅದಕ್ಕೆ ಮಿಮೋಸಾ ಪುಡಿಕಾ ಅಂತ ಕರೀತಾರೆ, ಶೈ ಪ್ಲಾಂಟ್ ಅಂತ ಅದು ಇಂಗ್ಲಿಷ್ ಅಲ್ಲಿ ಕಾಮನ್ ನೇಮ್. ಅದನ್ನ ಚಾರ್ಲ್ಸ್ ಡಾರ್ವಿನ್ ಅಬ್ಸರ್ವ್ ಮಾಡಿ ಅದಕ್ಕೆ ಇಟ್ ಹ್ಯಾಸ್ ಸ್ಲೀಪಿಂಗ್ ಲೀವ್ಸ್ ಅಂತ ಕರೆದಿದ್ದ. ಅದೇನ್ ಮಾಡುತ್ತೆ, ಲೀವ್ಸ್ ಸೂರ್ಯ ಹುಟ್ಟಿದಾಗ ಅರಳ್ಕೊಳ್ಳುತ್ತೆ, ಅಂದ್ರೆ ತೆಗೆದುಕೊಳ್ಳುತ್ತೆ. ಆಮೇಲೆ ಅದು ಸೂರ್ಯನ ಡೈರೆಕ್ಷನ್ ನ ಫಾಲೋ ಮಾಡುತ್ತೆ. ರಾತ್ರಿ ಆಗ್ತಿದ್ದಂಗೆ ಮುಚ್ಚಿಬಿಟ್ಟು ದೇ ಕೊಲ್ಯಾಪ್ಸ್ ಆಸ್ ಇಫ್ ನಾವು ನಿದ್ದೆ ಮಾಡುವಾಗ ಸತ್ತೋದಂಗೆ ಕಾಣಿಸ್ತೀವಲ್ಲ, ಹಂಗೆ ಆ ಲೀವ್ಸ್ ನೋಡಿದ್ರೆ ದೇ ಸೀಮ್ ಲೈಕ್ ದೇ ಆರ್ ಸ್ಲೀಪಿಂಗ್. ಸೊ ಅವನು ಮಾಡಿದ್ದು ಬ್ರಿಲಿಯಂಟ್ ಎಕ್ಸ್ಪೆರಿಮೆಂಟ್ ಏನು ಅಂದ್ರೆ, ಹಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್, ಇದು ಸೂರ್ಯನ್ ಬೆಳಕು ಅದನ್ನ ಮಾಡ್ತಾ ಇದೆಯಾ, ಅಥವಾ ಸೂರ್ಯನ್ ಬೆಳಕು ನೋಡ್ಬಿಟ್ಟು ಅವು ಓಪನ್ ಆಗುತ್ತೆ, ಸೂರ್ಯನ್ ಬೆಳಕು ಹೋಗಾದ್ಮೇಲೆ ಕೊಲ್ಯಾಪ್ಸ್ ಆಗ್ತಿದೆ, ಹಂಗ್ ಮಾಡ್ತಾ ಇದೆಯಾ, ಅಥವಾ ಇಂಟರ್ನಲಿ ಅದಕ್ಕೆ ಏನಾದ್ರೂ ಒಂದು ಸಿಸ್ಟಮ್ ಇದೆಯಾ ಅಂತ. ಸೊ ದಟ್ ಬ್ರಿಲಿಯಂಟ್ ಥಿಂಗ್ ಹಿ ಡಿಡ್ ಇಸ್, ಆ ಒಂದು ಪ್ಲಾಂಟ್ ನ ತಗೊಂಡು 2 ವಾರ ಬೆಳಕಲ್ಲಿಟ್ಟು ಹಿ ನೋಟೆಡ್ ಡೌನ್ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ದ. ಆಮೇಲೆ ಒಂದು ಲೈಟ್ ಸೀಲ್ಡ್ ಬಾಕ್ಸ್ ಮಾಡಿ ಅದ್ರೊಳಗಡೆ ಪ್ಲಾಂಟ್ ನ ಇಟ್ಟ ಇನ್ನೊಂದು 2 ವೀಕ್ಸ್. ಮಧ್ಯ ಹೋಗ್ಬಿಟ್ಟು ನೋಡ್ತಾ ಇದ್ದ ಆ ಟೈಮಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಅಂಡ್ ಹಿ ಸಾ ಸೂರ್ಯನ್ ಬೆಳಕು ಇಲ್ಲದೆ ಇರುವಾಗ್ಲೂ ಇಟ್ ಫಾಲೋಡ್ ದ ಸೇಮ್ ಪ್ಯಾಟರ್ನ್. ಆ ಟೈಮ್ ಆಫ್ ದ ಡೇ ಯಾವಾಗ ಲೀವ್ಸ್ ಓಪನ್ ಆಗ್ತಾ ಇತ್ತು, ದೇ ಕಂಟಿನ್ಯೂ ಟು ಓಪನ್. ಯಾವಾಗ ಮುಚ್ಚಿ ಕೊಲಾಪ್ಸ್ ಆಗ್ತಾ ಇತ್ತು, ದೇ ಕಂಟಿನ್ಯೂ ಟು ಡೂ ಇಟ್. ಹಗಲು ರಾತ್ರಿ ಅನ್ನೋದೇನು ಇಲ್ದೇನು ಇಟ್ ಕಂಟಿನ್ಯೂ ಟು ಡೂ ದಟ್. ಸೊ ಅವಾಗ ಹಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ, ಇಂಟ್ರಿನ್ಸಿಕಲಿ ಪ್ರತಿ ಜೀವಿಗೂ ಆ ತರದೊಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ ಅಂತ. ಸೊ ಅದನ್ನ ಮನುಷ್ಯರಲ್ಲಿ ಇವರಿಬ್ರು ಸೈಂಟಿಸ್ಟ್ಗಳು ಮಾಡಿದ್ದು 1938 ಅಲ್ಲಿ. ಅವನು ನಥೇನಿಯಲ್ ಕ್ಲೀಟ್ಮನ್ ಅಂತ, ಯೂನಿವರ್ಸಿಟಿ ಆಫ್ ಶಿಕಾಗೋ. ಆಮೇಲೆ ಅವನ ರಿಸರ್ಚ್ ಅಸಿಸ್ಟೆಂಟ್ ಬ್ರೂಸ್ ರಿಚರ್ಡ್ಸನ್ ಅಂತ. ಇವರು 6 ವೀಕ್ಸ್ ಒಂದು ಮ್ಯಾಮತ್ ಕೇವ್ ಅಂತ ಇದೆ, ಕೆಂಟಕಿನಲ್ಲಿರೋ ಕೇವ್ ಅಲ್ಲಿ, ಗುಹೆನಲ್ಲಿ ಸೂರ್ಯನ ಬೆಳಕು ರೀಚ್ ಆಗೋಕೆ ಸಾಧ್ಯ ಇಲ್ಲ. ಆ ತರದ ಗುಹೆನಲ್ಲಿ 2 ಹಾಸ್ಪಿಟಲ್ ಬೆಡ್, ಈ ಮೇಲಕ್ಕೆ ಬೆನ್ನ ಎತ್ತುತ್ತಲ್ಲ ಆ ತರದ್ದು 2 ಬೆಡ್ ತಗೊಂಡು, ಫುಡ್ ಎಲ್ಲ ಇಟ್ಕೊಂಡು, ಆಮೇಲೆ ಮೆಜರ್ ಮಾಡೋದು ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಎಲ್ಲ ತಗೊಂಡು, 4 ಬಕೆಟ್ ಅಲ್ಲಿ ನೀರ್ ಇಟ್ಬಿಟ್ಟು ಅದರಲ್ಲಿ ಆ ಬೆಡ್ದು ಕಾಲ್ಗಳನ್ನ ಇಟ್ಟು, ಯಾಕಂದ್ರೆ ಅಲ್ಲಿ ಗುಹೆನಲ್ಲಿ ಬೇರೆ ಬೇರೆ ಕ್ರೀಚರ್ಸ್ ಇರ್ತಾವಲ್ಲ, ಅವರ ಮೇಲಕ್ಕೆ ಬರಬಾರ್ದು ಅಂತ ಆ ತರ ಮಾಡಿ ಅವರು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಪ್ರಕಾರ ಇವಾಗ ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗದೆ ಇದ್ರೆ ನಮ್ದು ಬಾಡಿ ಎರಾಟಿಕ್ ಆಗೋಗ್ಬಿಡ್ಬೇಕು, ನಮಗೆ ಕರೆಕ್ಟ್ ಆಗಿ 8 ಅವರ್ ನಿದ್ದೆ ಮಾಡೋದು, ಆಮೇಲೆ ಎಚ್ಚರ ಇರೋದು ಆ ತರ ತಪ್ಪೋಗ್ಬಿಡುತ್ತೆ ಅಂತ ಅವ್ರದ್ದು ಹೈಪೋಥೆಸಿಸ್ ಇದ್ದಿದ್ದು. ಅದನ್ನ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದೆನ್ ವಿ ವಿಲ್ ನೋ ದೇರ್ ಇಸ್ ಸಮಥಿಂಗ್ ಇಂಟ್ರಿನ್ಸಿಕ್ ಇನ್ ಅವರ್ ಬಾಡಿ ಅಂತ. ಸೊ ಅವರು 32 ದಿನ ಆತರ ಇದ್ರು. 32 ದಿನ ಇದ್ಬಿಟ್ಟು ದೇ ಫೌಂಡ್ ಸೂರ್ಯನ್ ಬೆಳಕು ಇಲ್ದೇ ಇದ್ರು, ನಮಗದು ಹಗಲು ರಾತ್ರಿ ಅಂತ ಗೊತ್ತಿಲ್ಲದೆ ಇದ್ರು, ದೇರ್ ಇಸ್ ಎ ಕ್ಲಿಯರ್ ಪ್ಯಾಟರ್ನ್, ಅಂದ್ರೆ ಸೈಕ್ಲಿಕ್ ಪ್ಯಾಟರ್ನ್ ಇರುತ್ತೆ. ನೀವು ನಿದ್ದೆ ಮಾಡೋದು, ಎಚ್ಚರ ಆಗೋದು, ನಿದ್ದೆ ಮಾಡೋದು, ಎಚ್ಚರ ಆಗೋದು, ಅದು ಇಟ್ಸ್ ಬೇಸ್ಡ್ ಆನ್ ಎ ಬಾಡಿ ಕ್ಲಾಕ್. ಆಮೇಲೆ ಆ ಬಾಡಿ ಕ್ಲಾಕ್, ಇವನು ಪ್ರೊಫೆಸರ್ಗೆ ವಯಸ್ಸಾಗಿದೆ, ಹಿ ಇಸ್ ಇನ್ 50s. ಅವನ ರಿಸರ್ಚ್ ಅಸಿಸ್ಟೆಂಟ್ ಹಿ ಇಸ್ ಯಂಗರ್, ಅವನು 20s to 30s ಏಜ್ ರೇಂಜ್ ಅಲ್ಲಿ ಇದ್ದಿದ್ದು. ಸೊ ಅವನ್ ರಿಸರ್ಚರ್ದು ಬೇರೆ ಬಾಡಿ ಕ್ಲಾಕ್ ಇದೆ, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ 24 hours. ಅವನು ಒಂದ್ ಸ್ವಲ್ಪ ಲೈಕ್ ಇಟ್ ವಾಸ್ ಅರೌಂಡ್ 24 hours ಗಿಂತ ಜಾಸ್ತಿ, ಬಟ್ ಸ್ವಲ್ಪ ಜಾಸ್ತಿ ಅಷ್ಟೇ. ಬಟ್ ಈ ಯಂಗರ್ ರಿಸರ್ಚರ್ದು ಇಟ್ ವಾಸ್ ಮಚ್ ಮೋರ್ ಲಾಂಗರ್.
ಒಂದು ಇನ್ನೂ ತುಂಬಾ ಜಾಸ್ತಿ ಇತ್ತು. ಸೊ ಅದನ್ನ ಅಬ್ಸರ್ವ್ ಮಾಡಿದ್ರು. ಇವಾಗ 24 hours ಇಸ್ ದ ಟೈಮ್, ಏನೋ ಅರ್ತ್ ಅದ್ರ ಕಕ್ಷೆ ಸುತ್ತ, ನಮಗೆ ಓದಿರೋರಿಗೆ ಗೊತ್ತಿರತ್ತೆ, ಅದ್ರ ಕಕ್ಷೆ ಸುತ್ತೋದಕ್ಕೆ ತಗೊಳ್ಳೋ ಟೈಮ್ ಅದು ಪ್ರಿಸೈಸ್ 24 hours. ಅದ್ರ ಬೇಸಿಸ್ ಮೇಲೆ ವಿ ಹ್ಯಾವ್ ಅವರ್ ಕ್ಲಾಕ್. ಇವಾಗ ಆಟೋಮಿಕ್ ಕ್ಲಾಕ್ ಮಾಡಿದೀವಿ, ಬಟ್ ದಟ್ ಈಸ್ ವೆರಿ ಪ್ರಿಸೈಸ್. ಬಟ್ ಬಾಡಿ ಸರ್ಕ್ಯಾಡಿಯನ್ ರಿದಮ್ ಇಸ್ ನಾಟ್ ಪ್ರಿಸೈಸ್. ಅದು ಹಿಂಗೆ ಒಂದ್ ಸ್ವಲ್ಪ ಓವರ್ ಶೂಟ್ ಆಗತ್ತೆ. ಹಿಂಗೆ ಓವರ್ ಶೂಟ್ ಆಗ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಆವ್ರೇಜು ಮನುಷ್ಯರದ್ದು ಸರ್ಕ್ಯಾಡಿಯನ್ ಕ್ಲಾಕ್ 24 hours 15 minutes ಇದೆ. ಸೊ ಪ್ರತಿ ದಿನ ನಿಮಗೆ 15 minutes ಜಾಸ್ತಿ ಆಗ್ತಾ ಹೋದ್ರೆ, ಇವಾಗ ಹೆಂಗೆ ನಾವು ಪ್ರತಿ ವರ್ಷ ಸ್ವಲ್ಪ ಟೈಮ್ ಓವರ್ ಶೂಟ್ ಆಗೋದಕ್ಕೆ ಪ್ರತಿ 4 ವರ್ಷಕ್ಕೆ ನಾವು ಲೀಪ್ ಇಯರ್ ಅಂತ ಕರಿತೀವಿ, ಒಂದ್ ಎಕ್ಸ್ಟ್ರಾ ಡೇನ ಆಡ್ ಮಾಡ್ತೀವಿ. ಸೊ ಹಂಗೆ ನಾವು ಪ್ರತಿ ದಿನ 15 ನಿಮಿಷ ಜಾಸ್ತಿ ಆಗ್ತಾ ಹೋದ್ರೆ ಒಂದ್ ಟೈಮಿಗೆ ಅದು ಕ್ಲಾಕ್ ರಿವರ್ಸ್ ಆಗ್ಬಿಡುತ್ತೆ. ನಿಮಗೆ ಹಗಲಿದ್ದಿದ್ದು ರಾತ್ರಿ ಆಗ್ಬಿಡುತ್ತೆ, ರಾತ್ರಿ ಇದ್ದಿದ್ದು ಹಗಲಾಗತ್ತೆ. ಹಂಗ ಆಗದೆ ಇರೋದಕ್ಕೆ ನಿಮಗೆ ಎಕ್ಸ್ಟರ್ನಲ್ ಕ್ಯೂ ಬೇಕು, ಅಂದ್ರೆ ಹೊರಗಡೆಯಿಂದ ಒಂದು ಸಿಗ್ನಲ್ ಬೇಕು. ಅದು ಸನ್ಲೈಟ್. ನಮ್ಮ ಹಿಸ್ಟಾರಿಕಲಿ ಮನುಷ್ಯ ಹುಟ್ಟಿ ಬೆಳೆದಾಗಿಂದ ಬೆಳಕು, ಹೊರಗಡೆ ಇರೋ ಬೆಳಕನ್ನ ನೋಡಿ ಅವನ ಬಾಡಿದು ಇದು ಓವರ್ ಶೂಟ್ ಇದೆಯಲ್ಲ 15 minutes, ಅದು ಕರೆಕ್ಟ್ ಆಗುತ್ತೆ. ಸೊ ನಿಮಗೆ 24 hours ವಾಪಸ್ ಬರುತ್ತೆ ಅದು ಕ್ಲಾಕ್. ಈ ವಾಚ್ ಅಲ್ಲಿ ಟೈಮ್ ನಿಂತೋದ್ರೆ ಅಥವಾ ಹಿಂದೆ ಮುಂದೆ ಆದ್ರೆ ಸರಿ ಮಾಡ್ಕೊಳ್ತೀವಲ್ಲ, ಆ ತರ ಟ್ಯೂನ್ ಆಗುತ್ತೆ. ಸೊ ರಿಸರ್ಚರ್ಸ್ ಏನು ಕಂಡುಹಿಡಿದಿದ್ದು ಅಂದ್ರೆ, ಸನ್ಲೈಟ್ ನೀಡ್ ನಾಟ್ ಬಿ ದ ಓನ್ಲಿ ಕ್ಯೂ ಅಂತ. ಅಂದ್ರೆ ನಿಮಗೆ ಬರೀ ಬೆಳಕು ಒಂದ್ ಕ್ಯೂ ಹೌದು, ಬಟ್ ಅದೇ ಆಗ್ಬೇಕಿಲ್ಲ. ನೀವೇನಾದ್ರೂ ಒಂದು ರಿಪೀಟೆಡ್ ಸೋಷಿಯಲ್ ಇಂಟ್ರಾಕ್ಷನ್ ಇಟ್ಕೊಂಡ್ರೆ, ಪ್ರತಿದಿನ ಇಂಥ ಟೈಮಿಂಗ್ ನಾನು ಇದನ್ನ ಮಾಡ್ತೀನಿ ಅಂದ್ರೆ, ದಾಟ್ ವಿಲ್ ಆಲ್ಸೋ ರೀಟ್ಯೂನ್ ಯುವರ್ ಸರ್ಕ್ಯಾಡಿಯನ್ ಕ್ಲಾಕ್. ನೀವು ಊಟ ಮಾಡೋದು ದಿನ ಒಂದೇ ಟೈಮಿಗೆ ಊಟ ಮಾಡಿದ್ರೆ, ಅಥವಾ ಪ್ರತಿದಿನ ಇಂಥ ಟೈಮಿಗೆ ಇಂಥದ್ದು ಕೆಲಸ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಪೂಜೆ ಮಾಡ್ತೀರಾ ನೀವು, ಬೆಳಿಗ್ಗೆ ಇಷ್ಟೊತ್ತಿಗೆನೆ ಪೂಜೆ ಮಾಡೋದು, ಅಥವಾ ಯೋಗ ಮಾಡ್ತೀರಾ ಅಷ್ಟೊತ್ತಿಗೆ, ಅಥವಾ ಮುಕ್ಕುಂದಾಗಿದ್ರೆ ಇಷ್ಟೊತ್ತಿಗೆ ಎದ್ಬಿಟ್ಟು ಫೇಸ್ಬುಕ್ ಪೋಸ್ಟ್ ಹಾಕ್ತೀನಿ ಅಂದ್ರೆ, ಸೊ ಆ ತರ ಎವ್ರಿ ಡೇ ಇಫ್ ಯು ರಿಪೀಟ್ ಇಟ್, ಆ ತರದ್ ಯಾವ್ದಾದ್ರು ಒಂದು ರಿಪೀಟಿಂಗ್ ಥಿಂಗಿಗೆ ನಿಮ್ಮ ಸರ್ಕ್ಯಾಡಿಯನ್ ರಿದಮ್ ವಿಲ್ ಲ್ಯಾಚ್. ಅದ್ರದ್ದು ಓವರ್ ಶೂಟ್ ಇದೆಯಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದು ಕಂಡುಹಿಡ್ಕೊಂಡ್ರು, ಅದು ಸೈಂಟಿಫಿಕ್ ಹೌ ಸರ್ಕ್ಯಾಡಿಯನ್ ರಿದಮ್ ವರ್ಕ್ಸ್ ಅಂತ. ಸೊ ನೆಕ್ಸ್ಟ್ ಮೆಲಟೋನಿನ್ ಹಾರ್ಮೋನ್. ಸೊ ಮೆಲಟೋನಿನ್ ಹಾರ್ಮೋನ್ ಏನು ಅಂದ್ರೆ, ಅದನ್ನ ದ ಹಾರ್ಮೋನ್, ವ್ಯಾಂಪೈರ್ ಹಾರ್ಮೋನ್ ಅಂತ ಕರೀತಾರೆ, ಆಮೇಲೆ ಹಾರ್ಮೋನ್ ಆಫ್ ದ ಡಾರ್ಕ್ನೆಸ್ ಅಂತ ಕರೀತಾರೆ. ಬಟ್ ಏನು ಅಂದ್ರೆ ಇಟ್ ಟ್ರಿಗರ್ಸ್, ಇಟ್ ಸಿಗ್ನಲ್ಸ್ ದಟ್ ಇಟ್ಸ್ ನೈಟ್ ಅಂತ. ಅಂದ್ರೆ ನಿಮ್ಗೆ ಕಣ್ಣು, ಇವಾಗ ಅದು ಇಂಟ್ರೆಸ್ಟಿಂಗ್ ಹೆಂಗೆ ಮೆಲಟೋನಿನ್ ಕಂಡುಹಿಡಿದ್ರು ಅಂತ. ಇವಾಗ ಸನ್ಲೈಟ್ ಅಂತ ಗೊತ್ತಲ್ವಾ ನಮಗೆ, ಹಗಲಾಯ್ತು ಬೆಳಕು ನೋಡ್ತೀವಿ, ಹಗಲಾಯ್ತು ರಾತ್ರಿ ಆಯ್ತು ಅಂತ. ಕಣ್ಣಿಲ್ದೇ ಇರೋರಿಗೆ ಹಂಗಂದ್ರೆ ಅದು ಗೊತ್ತೇ ಆಗ್ಬಾರ್ದು, ಅವ್ರಿಗೆ ಯಾವ್ದು ಕತ್ಲು ಯಾವ್ದು ಬೆಳಕು ಅಂತ ಗೊತ್ತಾಗಲ್ವಲ್ಲ. ಸೊ ಅವರಿಗೂ ಆ ಸೆನ್ಸ್ ಇದೆ, ದೇರ್ ಇಸ್ ಅ ಸೆನ್ಸ್ ದಟ್ ಇಟ್ಸ್ ಡಾರ್ಕ್, ಇಟ್ಸ್ ನೌ ಡೇ ಅಂತ. ಅದು ದಟ್ ಈಸ್ ಕಂಟ್ರೋಲ್ಡ್ ಬೈ ದಿಸ್ ಹಾರ್ಮೋನ್, ಮೆಲಟೋನಿನ್ ಹಾರ್ಮೋನ್ ಅಂತ. ಸೊ ಅದೇನಾಗುತ್ತೆ, ನಿಮಗೆ ರಾತ್ರಿ ಆದಾಗ ಆ ಹಾರ್ಮೋನ್ ಜಾಸ್ತಿ ಆಗುತ್ತೆ, ನಿಮ್ದು ಸೆಕ್ರೇಷನ್ ಆಫ್ ದಟ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಅಡಿನೋಸಿನ್ ಅಂತ ಇನ್ನೊಂದು ಕೆಮಿಕಲ್ ಇದೆ, ಇಟ್ಸ್ ನಾಟ್ ಎ ಹಾರ್ಮೋನ್, ಇಟ್ಸ್ ಎ ಕೆಮಿಕಲ್. ಆ ಕೆಮಿಕಲ್ ಇದೊಂಥರ ಟೈಮರ್ ಇದ್ದಂಗೆ. ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡ್ದಂಗೆ, ಎಚ್ಚರ ಆಗಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಆಡಿಂಗ್ ಅಪ್. ಅದು ನಿಮಗೆ ಸ್ಲೀಪ್ ಪ್ರೆಷರ್ ನ ಇಂಡ್ಯೂಸ್ ಮಾಡುತ್ತೆ. ಅಡಿನೋಸಿನ್ ಜಾಸ್ತಿ ಆದಷ್ಟು ಯು ಫೀಲ್ ಸ್ಲೀಪಿ. ಸೊ ಇಟ್ಸ್ ಆಲ್ ಕೆಮಿಕಲ್ಸ್. ಮನುಷ್ಯ ಇಸ್ ಲೈಕ್ ಇಟ್ಸ್ ವಿ ಆರ್ ಸ್ಲೇವ್ ಟು ದ ಕೆಮಿಕಲ್ಸ್ ಇನ್ ಅವರ್ ಬಾಡಿ. ಕೆಫೀನ್ ಏನ್ ಮಾಡುತ್ತೆ, ಕೆಫೀನು ಅಡಿನೋಸಿನ್ ನ ಸಪ್ರೆಸ್ ಮಾಡಲ್ಲ. ಕೆಫೀನ್ ಏನ್ ಮಾಡುತ್ತೆ, ಅಡಿನೋಸಿನ್ ರಿಸೆಪ್ಟರ್ಸ್ ಇರುತ್ತಲ್ಲ ಬ್ರೈನ್ ಅಲ್ಲಿ, ಅಡಿನೋಸಿನ್ ಬಂದಾಗ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ಆ ರಿಸೆಪ್ಟರ್ಸ್ ನ ಕ್ಲೋಸ್ ಮಾಡುತ್ತೆ. ಅಂದ್ರೆ ಅದು ಹೋಗ್ಬಿಟ್ಟು ಲ್ಯಾಚ್ ಆನ್ ಮಾಡ್ಬಿಟ್ಟು ನಿಮ್ ಬ್ರೈನಿಗೆ ಅಷ್ಟೆಲ್ಲ ಅಡಿನೋಸಿನ್ ಇದ್ರೂನು ಬ್ರೈನಿಗೆ ಅದು ರಿಸೀವ್ ಆಗಲ್ಲ, ಅದು ರಿಸೆಪ್ಟರ್ಸ್ ಅಲ್ಲಿ ಹೋಗಲ್ಲ. ಸೊ ಹಂಗಾಗಿ ಬ್ರೈನ್ ವೋಂಟ್ ಫೀಲ್ ಸ್ಲೀಪಿ. ಸೊ ಕಾಫಿ ಆ ಕೆಲಸ ಮಾಡುತ್ತೆ. ಕಾಫಿ ಅಂದ್ರೆ ಕಾಫಿನಲ್ಲಿರೋ ಕೆಫೀನ್. ಆಕ್ಚುಲಿ ಬರೀ ಕಾಫಿನಲ್ಲಿ ಇರಲ್ಲ ಕೆಫೀನು, ಟೀನಲ್ಲೂ ಇರುತ್ತೆ, ಡಿಕ್ಯಾಫ್ ಅಲ್ಲೂ ಕೆಫೀನ್ ಇರುತ್ತೆ, ಕಮ್ಮಿ ಇರುತ್ತೆ ಬಟ್ ಇರುತ್ತೆ. ಇವಾಗ 1 ಕಪ್ ಕಾಫಿ ಬದಲು ನೀವು 3 ಕಪ್ ಟೀ ಕುಡಿದ್ರೆ ನಿಮಗೆ ಕೆಫೀನ್ ಅಷ್ಟೇ ಬರುತ್ತೆ. ಡಿಕ್ಯಾಫ್ ಅಲ್ಲೂ ಕೆಫೀನ್ ಇರುತ್ತೆ, ಐಸ್ ಕ್ರೀಮ್ ಅಲ್ಲಿ ಕೆಫೀನ್ ಇರುತ್ತೆ, ಡಾರ್ಕ್ ಚಾಕ್ಲೇಟ್ ಅಲ್ಲಿ ಕೆಫೀನ್ ಇರುತ್ತೆ, ಕೆಫೀನ್ ಇರುತ್ತೆ, ವಾಸುಕಿ ಇಡ್ಲಿ ಚಟ್ನಿ ವಡೆನಲ್ಲೂ ಇರುತ್ತೆ.
ಇವತ್ ನಿಮ್ ಫೇವರೇಟ್ ಫುಡ್ ಐಟಮ್ಸ್ ಎಲ್ಲ ಅಟ್ಯಾಕ್ ಮಾಡ್ಬೇಕು ಇವತ್ತು. ದೋಸೆ ತಂಟೆ ಬರ್ಬೇಡಿ ಅಷ್ಟೇ. ಸೊ ಆಲ್ರೈಟ್, ವೆಯ್ಟ್ ಲಾಸ್ ಪಿಲ್ಸ್ ಅಲ್ಲಿ ಇರುತ್ತೆ, ಆಮೇಲೆ ಪೇನ್ ರಿಲೀವರ್ಸ್ ಅದ್ರಲ್ಲಿ ಇರುತ್ತೆ, ಯಾಕಂದ್ರೆ ಇಟ್ ಹ್ಯಾಸ್ ಟು ಮೇಕ್ ಯು ಫೀಲ್ ಗುಡ್ ಅಲ್ವಾ. ಆಮೇಲೆ ಕಾಫಿದು ಒಂದು ಮಜಾ ಇದೆ, ನೀವು ಇವಾಗ ಕಾಫಿ ಕುಡಿದ್ರೆ ಅರ್ಧ ಗಂಟೆ ಬೇಕು ಕೆಫೀನು ಬ್ಲಡ್ ಅಲ್ಲಿ ರಿಲೀಸ್ ಆಗೋದಕ್ಕೆ. ಸೊ ಆಮೇಲೆ ಇಟ್ ಟೇಕ್ಸ್, ನೀವ್ ಹೇಳ್ದಂಗೆನೆ ಇಟ್ ಟೇಕ್ಸ್ 5 to 7 hours ಅದ್ರದ್ದು ಶೆಲ್ಫ್ ಲೈಫ್. ಸೊ ಹಂಗಾಗಿ ಆಮೇಲೆ ಲಾಸ್ಟ್ ಅಲ್ಲಿ ನಾವು ವಿ ವಿಲ್ ಕಮ್ ಟು ಈ ಹೆಂಗೆ ನಿದ್ದೆ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಏನೇನ್ ಮಾಡ್ಬೇಕು ಅಂತ, ಅದರಲ್ಲಿ ವಿ ವಿಲ್ ಟಾಕ್ ಅಬೌಟ್ ಇಟ್.